ನಮಸ್ಕಾರ. ಫಸ್ಟ್ ನಾವು ಚೂಡಿದಾರ್ಗೆ ಯಾವ ರೀತಿ ನೆಕ್ ಕಟ್ ಮಾಡೋದು ಅಂದರೆ ಕ್ಯಾನ್ವಾಸಲ್ಲಿ ಕಟ್ ಮಾಡಿ ಅದ ನಂತರ ನಾವು ಹೊಲಿದಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಈ ಕ್ಯಾನ್ವಾಸ್ ಹೆಸರು ನೆಕ್ ಪೀಸಿಂಗ್ ಕ್ಯಾನ್ವಾಸ್ ಅಂತೇಳಿ. ಇದನ್ನು ನೀವು ತಗೊಳ್ಳಿ. ತಗೊಂಡಿದ್ದ ನಂತರಕ್ಕೆ ನೀವು ನೆಕ್ ಸ್ಟಿಪ್ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಅದ ನಂತರ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ನೆಕ್ ಬ್ರಾಡ್ಗೆ 2 ಭಾಗ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ಫಸ್ಟ್ ನೀವು ಚೂಡಿದಾರ್ಗೆ ಎಷ್ಟು ನೆಕ್ ಬ್ರಾಡ್ ತೊಗೊಂಡಿದ್ದೀವಿ 2.25 ಇಂಚು ಅಲ್ವಾ. ಈಗ 2.25 ಇಂಚು ಅಷ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದ ನಂತರ ನಾವು ಮೇಲ್ಗಡೆ ನೆಕ್ ಡೀಪ್ಗೆ ಮೇಲ್ಗಡೆ ಶೋಲ್ಡ್ರಿಂದ ನೆಕ್ ಡೀಪ್ ಎಷ್ಟು ತೊಗೊಂಡಿದ್ದೀವಿ 6.5 ಇಂಚು 6.5. ಮೇಲ್ಗಡೆ 2.25, ಕೆಳಗಡೆ 2.5 ಇಂಚು, ಕೆಳಗಡೆ 1/4 ಇಂಚು ಕಡಿಮೆ ಮಾಡ್ಕೋಬೇಕು. ಈಗ ನೆಕ್ ಡೀಪ್ಗೆ ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ನಾವು ಮೇಲ್ಗಡೆಯಿಂದ 2.25ಗೆ ಒಂದು ಮಾರ್ಕ್ ಮಾಡಿದ್ದೀವಿ ಮತ್ತು ಕೆಳಗಡೆ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ನಾವು ಈ ರೀತಿ ಸ್ಕೇಲ್ ಇಟ್ಕೊಳ್ಳಿ. ಸ್ಕೇಲ್ ಇಟ್ಟಿದ ತಕ್ಷಣ ಒಂದು ಮಾರ್ಕ್ ಮಾಡಿ, ನಿಮ್ಗೆ ಸ್ಕ್ವೈರಾಗಿ ಕಾಣಿಸುತ್ತೆ. ನೆಕ್ಸ್ಟು ಈ ನೆಕ್ ಡೀಪಿಂದ 1.5 ಇಂಚಿಷ್ಟು ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ ಈ ರೀತಿ ಒಂದು ಶೇಪ್ ಮಾಡಿದಾಗ ನಿಮಗೆ ಸ್ಕ್ವೈರ್ ವಿ ನೆಕ್ ಸಿಗುತ್ತೆ. ನಿಮಗೆ ಇದರಲ್ಲಿ ನೀವು ಯಾವುದೇ ಥರ ನೀವು ನೆಕ್ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಸಿಂಪಲಾಗಿರಲಿ ಅಂತೇಳಿ ಈ ರೀತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮಾರ್ಕ್ ಮಾಡಿದ ನಂತರ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಪಕ್ಕದಲ್ಲಿ 1 ಇಂಚಷ್ಟು ಗ್ಯಾಪ್ ಇರಲಿ, ಅಂದರೆ ಕ್ಯಾನ್ವಾಸು 1 ಇಂಚಷ್ಟು ಇರಲಿ. 1 ಇಂಚಷ್ಟು ಬಿಟ್ಟು ನೀವು ಅದೇ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರಕ್ಕೆ ನೀವು ಮತ್ತೊಮ್ಮೆ ಒಂದು ಸಲ ನೀವು ನೆಕ್ ಡೀಪ್ ಕರೆಕ್ಟಾಗಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಳೇಬೇಕು ಖಂಡಿತವಾಗ್ಲೂ. ಏನಕ್ಕಪ್ಪ ಅಂತಂದರೆ ಕೆಲವೊಂದು ಸಲ ನಮಗೆ ನೆಕ್ಕು ಚೇಂಜಸ್ ಆಗುತ್ತೆ, ಅಂದರೆ ನೆಕ್ಕು ಡೀಪ್ ಆದರೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಇದೆ. ಸೊ ಅದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಅದ ನಂತರಕ್ಕೆ ನಾವು ಈಗ ಫ್ರಂಟ್ ನೆಕ್ ಕಟ್ ಮಾಡಿದ್ದೀನಿ. ಈಗ ಬ್ಯಾಕ್ ನೆಕ್ ಕಟ್ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಬ್ಯಾಕ್ ನೆಕ್ಕಿಗೆ ಈ ಥರ 2 ಭಾಗ ಫೋಲ್ಡ್ ಮಾಡ್ಕೊತೀರಾ. ಫೋಲ್ಡ್ ಮಾಡಿದ ನಂತರ ನಾವು ನೆಕ್ ಬ್ರಾಡ್ ಫ್ರಂಟಿಗೆ ಎಷ್ಟು ತೊಗೊಂಡಿರ್ತೀವೋ ಸೊ ಅದೇ ನೆಕ್ ಬ್ರಾಡ್ ಬ್ಯಾಕಲ್ಲಿ ತೊಗೊಂಡಿದ್ದೀವಿ. 2.25 ಇಂಚಷ್ಟು ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದ ನಂತರ ನಾವು ನೆಕ್ ಡೀಪ್ಗೆ ಮೇಲ್ಗಡೆಯಿಂದ ಬ್ಯಾಕ್ ನೆಕ್ ಡೀಪ್ ಎಷ್ಟು ತೊಗೊಂಡಿದ್ದೀವಿ 6 ಇಂಚು ತೊಗೊಂಡಿದ್ದೀವಿ. ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರಕ್ಕೆ ಮೇಲ್ಗಡೆ ಎಷ್ಟಿದೆ 2.25, ಕೆಳಗಡೆ 2.5. ಬ್ಯಾಕಲ್ಲೂ ನೀವು ಮೆಸರ್ಮೆಂಟು ಚೇಂಜ್ ಮಾಡಬೇಕು. 2.5 ಮೇಲ್ಗಡೆ 2.25. ಅದ ನಂತರಕ್ಕೆ ಇದೆರಡನ್ನು ಕನೆಕ್ಟ್ ಮಾಡಿ. ಕನೆಕ್ಟ್ ಮಾಡಿದ ನಂತರಕ್ಕೆ ಇಲ್ಲಿಂದ ನೀವು 3/4 ಇಂಚು, ನೆಕ್ ಡೀಪಿಂದ 1.5 ಇಂಚು, ನೆಕ್ ಬ್ರಾಡಿಂದ 1.5 ಇಂಚು ಇಟ್ಟು ನೀವು ಈ ಶೇಪ್ ಈ ರೀತಿ ರೌಂಡ್ ಶೇಪ್ ಕಟ್ ಮಾಡ್ಕೊಳ್ಳಿ. ಅಷ್ಟೇ. ಒಂದು ಇಂಚ್ ಇರಲಿ ಗ್ಯಾಪ್, ಇದು ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ದಿನ ಕ್ಲಾಸು ಇವತ್ತು ನಿಮಗೆ ಚೂಡಿದಾರ್ ಯಾವ ರೀತಿ ಹೊಲಿಯೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನೆಕ್ಕು ಕಟ್ ಮಾಡಿ ಹಂಗೆ ಪಲ್ಟಾಯ್ಸೋಕ್ಕೆ ಹೋಗಬೇಡಿ, ಆ ರೀತಿ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ನೀವು ಕ್ಯಾನ್ವಾಸ್ ಕಟ್ ಮಾಡಿ ಐನ್ ಮಾಡ್ಕೊಳ್ಳಿ. ಇದು ವೀಡಿಯೋ ತೆಗೆಸಿದ್ದೀನಿ ಎಷ್ಟೊಂಚು ನೆಕ್ ಬ್ರಾಡ್ ಇಡಬೇಕು ಇದೆಲ್ಲ ಐನ್ ಮಾಡ್ಕೊಳ್ಳಿ. ಐನ್ ಮಾಡಿದ ನಂತರ ನೀವು ಹೊಲಿಲಿಕ್ಕೆ ಹೋಗಬೇಕು, ಸರಿನಾ. ಈಗ ಇದು 1 ಮೀಟ್ರು ಎಷ್ಟು ಬರುತ್ತೆ ಅಂತಂದರೆ ಈ ಕ್ಯಾನ್ವಾಸು ನೆಕ್ ಪೀಸಿಂಗ್ ಕ್ಯಾನ್ವಾಸ್ ಅಂತ ಕೇಳಿ ಲೇಡೀಸ್ ಟೈಲರಿಂಗ್ದು ನೆಕ್ ಪೀಸಿಂಗ್ ಕ್ಯಾನ್ವಾಸ್ ಅಂತ ಕೇಳಿ ಕೊಡ್ತಾರೆ. 1 ಮೀಟ್ರು 40 ರಿಂದ 45 ರೂಪಾಯಿ ನಿಮ್ಗೆ ಬರುತ್ತೆ. ಇದು 1 ಮೀಟ್ರ್ ನೀವು ತಗೊಂಡ್ರೆ 40 ಇಂದ 50 ಚೂಡಿದಾರ್ಗೆ ಆರಾಮಾಗಿ ನೀವು ನೆಕ್ ಕಟ್ ಮಾಡ್ಕೋಬೋದು. ಓಕೆನಾ, ಅಷ್ಟೇ ಸಿಂಪಲ್ಲಾಗಿ. ಈಗ ಫಸ್ಟ್ ಯಾವ ರೀತಿ ಹೊಲಿಯೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟು ಈ ನೆಕ್ ಎಡ್ಜಿಗೆ ನೀವು ಒಂದು 1/2 ಇಂಚಷ್ಟು ಬಟ್ಟೆ ಬಿಟ್ಟು, ಅಂದರೆ ರೌಂಡಾಗಿ ನಾವು ಮಡಚಿ ಹೊಲಿಲಿಕ್ಕೋಸ್ಕರ ಈ ರೀತಿ ನೀವು ಒಂದು 1/2 ಇಂಚಷ್ಟು ಬಟ್ಟೆ ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರೋದು ಕರೆಕ್ಟಾಗಿರಬೇಕು. ರೌಂಡಲ್ಲಿ ಮಾತ್ರ ನೀವು ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಇರಬೇಕಕ್ಕ. ಈಗ ನಾವು ಏನು ಮಾಡಬೇಕು, ರೌಂಡಾಗಿ ಒಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚಸ್ ಹಾಕೊಂಬನ್ನಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಒಂದು ಬುಟ್ಟಿಕ್ ಸ್ಟೈಲಲ್ಲಿ ಯಾವುದೇ ರೀತಿ ಕರೆಕ್ಷನ್ ಬರಬಾರ್ದು.
ನೀವು ಈ ಕೆಲಸ ನೀವು ಕಲ್ತ್ಕೊಂಡ್ರೆ ಕಟ್ ಮಾಡಲಿಕ್ಕೆ ಬರಲಿಲ್ಲ ಅಂತಂದ್ರೂ ಹೊಲಿಗೆ ಅಂದರೆ ನೀವು ಹೊಲಿಯೋಕೆ ಹೋದ್ರೂ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಸಂಬಳ ಸಿಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಸೊ ಅದಕ್ಕೋಸ್ಕರ ಪ್ರತಿಯೊಂದನ್ನು ಬುಟಿಕ್ ಶಾಪಲ್ಲಿ ಯಾವ ರೀತಿ ಹೊಲಿದು ತೋರಿಸ್ತಾರೋ ಆ ರೀತಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ಮೇಲ್ಗಡೆ ಇರೋ ಇದು ಫ್ರಂಟ್ ನೆಕ್ ಆಗ ಈಗ ಫಸ್ಟ್ ತೋರಿಸ್ತಿರೋದು ನಾನು ಬ್ಯಾಕ್ ನೆಕ್ಕು, ಈಗ ತೋರಿಸ್ತಿರೋದು ನಾನು ಫ್ರಂಟ್ ನೆಕ್ಕು. ಈಗ ನಿಮ್ಗೆ ಸಿಂಪಲಾಗಿ ಎಲ್ಲ ತೋರಿಸ್ಕೊಡ್ತೀನಿ ಅಕ್ಕ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಕಿಗೆ ಯಾವ ರೀತಿ ಪ್ಯಾಚ್ ಮಾಡೋದು, ಯಾವ ರೀತಿ ಪೈಪಿಂಗ್ ಮಾಡೋದು, ಸ್ಲೀವ್ಗೆ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈಗ ನೀವು ಸಿಂಪಲಾಗಿ ಕಲಿಬೇಕು. ಏನಕ್ಕಪ್ಪ ಅಂತಂದರೆ ಸುಮಾರು ಜನ ನೀವು ಬಿಗಿನರ್ ಆಗಿದ್ದೀರಾ, ಅವ್ರಿಗೆ ಇದು ಈಸಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಸಿಂಪಲಾಗಿರೋ ಮೆಥಡ್ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತುಂಬಾ ಫ್ರೀ ಆಗಿರೋವಂಥದ್ದು, ಅಂದರೆ ನೆಕ್ ಡಿಸೈನ್ ಆಗಿರಲಿ ಅಥವಾ ಬೇರೆ ಥರ ಸ್ಲೀವ್ ಡಿಸೈನ್ ಆಗಿರಲಿ, ಬಫ್ ಸ್ಲೀವ್ ಆಗಿರಲಿ, ಇದೆಲ್ಲ ನಿಮಗೆ ಪ್ರತಿಯೊಂದು ನಿಮಗೆ ಮುಂದಿನ ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ನೋಡಿ ಅಕ್ಕ, ಈ ಥರ ಫೋಲ್ಡ್ ಮಾಡಿ, ಒಂದು ಫೋಲ್ಡ್ ಮಾಡಿದಾಗ ಒಳಗಡೆ ಪಿಸರು ಹೋಗಿರುತ್ತೆ. ಇದು 1/4 ಇಂಚಷ್ಟು ಮಾರ್ಜಿನ್ ಇಟ್ಕೊಳ್ಳಿ. ನೆಕ್ಸ್ಟ್ ಅಕ್ಕ ಇದನ್ನು ನೀವು ತಿಳ್ಕೋಬೇಕು. ಈಗ ಮೇಲ್ಗಡೆ ಇದೆ ಅಲ್ವರಾ, ಈ ಬಟ್ಟೆ ಕ್ಯಾನ್ವಾಸ್ ಅಷ್ಟಿಗೆ ನೀವು ಕಟ್ ಮಾಡ್ಕೋಬೇಕು. ಈ ಕ್ಯಾನ್ವಾಸಿಂದ ಏನಾದ್ರು ಒಂದು 1/4 ಇಂಚ್ ಬಿಡೋದು, 1/2 ಇಂಚ್ ಏನಾದ್ರು ಬಿಟ್ಟು ನೀವು ಏನಾದ್ರು ಕಟ್ ಮಾಡಿದೆ ಮತ್ತೆ ನೀವು ಅದು ನೆಕ್ಕು ಹೊಲಿಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನೆಕ್ಕು ಡೀಪ್ ಆಗೋಗುತ್ತೆ. ಸೊ ನಾವು ಕ್ಯಾನ್ವಾಸ್ ರೆಡಿ ಮೆಜರ್ಮೆಂಟು ಇಲ್ಲಿಗೆ ನೀವು ರೆಡಿ ಕಟ್ ಮಾಡ್ಕೋಬೇಕು. ಬ್ಯಾಕ್ ಆಗಿರಲಿ ಅಥವಾ ಫ್ರಂಟ್ ಆಗಿರಲಿ. ಫಸ್ಟು ನಾವು ಏನು ತೊಗೊಂಡಿದ್ದೀವಿ ಚೂಡಿದಾರಲ್ಲಿ ನೆಕ್ ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ನಾವು ಯಾವುದಪ್ಪ ಅಂತಂದರೆ ನೆಕ್ಸ್ಟು ಸ್ಲೀವ್ ಯಾವ ರೀತಿ ಹೊಲಿಯೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಅಕ್ಕ. ನೋಡಿ ಸಿಂಪಲಾಗಿರೋ ಥರನೇ ನಿಮ್ಗೆ ತೋರಿಸ್ಕೊಡ್ತೀನಿ, ರಿಸ್ಕ್ ಇರಬಾರ್ದಲ್ವರ, ಅದಕ್ಕೋಸ್ಕರ ಫಸ್ಟು ಸ್ಲೀವ್ನ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ ಅಕ್ಕ. ಕೆಲವೊಬ್ರು ಇನ್ನೂ ಕನ್ಫ್ಯೂಸ್ ಆಗ್ತಾಯಿದ್ರ. ನನಗೆ ಸಂಜೆ ಫೋನ್ ಮಾಡಿದಾಗ ಅಣ್ಣ ನನಗೆ ಸ್ಲೀವ್ ಮಾತ್ರ ಚೇಂಜ್ ಮಾಡಿ ಹೊಲ್ದಿರ್ತೀನಿ, ಸೊ ನನಗೆ ಅದೊಂದು ಐಡಿಯಾ ಹೇಳ್ಕೊಡಿ ಅಣ್ಣ ಅಂತ ಹೇಳಿ ಬೆಳಗ್ಗೆ ಫೋನ್ ಮಾಡಿದ್ರಿ ಅಕ್ಕ. ಇದು ನೋಡಿ, ಇದು ಫ್ರಂಟು ಫಸ್ಟು ಒಂದು ಲೈನಿಂಗ್ ಇಟ್ಟಿದ್ದೀನಿ, ಕೆಳಗಡೆ 2 ಪೀಸ್ ಇದೆ ಸ್ಲೀವ್ದು, ಓಕೆನಾ? 2 ಪೀಸ್ ಇದೆ. ಫಸ್ಟ್ ಸ್ಲೀವ್ ಇಟ್ಟಿದ್ದೀನಿ, ಕೆಳಗಡೆ 2 ಪೀಸ್ ಮೈನ್ ಪೀಸ್ ಇದೆ. ಇದು ಫ್ರಂಟ್ ಭಾಗ, ಅಂದರೆ ನಿಮ್ಮ ಮ್ಯಾಚ್ ಹಾಕಿರ್ತೀವಿ ಮಿಡಲಲ್ಲಿ. ಮತ್ತು ಈ ಥರ ಚೇಂಜ್ ಮಾಡ್ಕೊಳ್ಳಿ ಅಕ್ಕ. ಚೇಂಜ್ ಮಾಡಿದ ನಂತರ ನೋಡಿ ಈ ಥರ ಲೈನಿಂಗ್ ಇಟ್ಕೊಳ್ಳಿ. ಇವಾಗ ಇದನ್ನು ಫ್ರಂಟ್ ಆಯಿತು, ಇದನ್ನು ಫ್ರಂಟ್ ಆಯಿತು. ಈಗ ಯಾವುದೇ ರೀತಿ ನಿಮಗೆ ಚೇಂಜ್ ಆಗೋಕ್ಕಾಗಲ್ಲ. ಫಸ್ಟೇ ಲೈನಿಂಗ್ನ ಸೆಟ್ ಮಾಡ್ಕೊಳ್ಳಿ. ಆದ ನಂತರ ನೀವು ಹೊಲಿಬೇಕಾದ್ರೆ ನಿಮಗೆ ತುಂಬ ಈಸಿಯಾಗಿರುತ್ತೆ ಅಕ್ಕ. ನೆಕ್ಸ್ಟ್ ಈಗ ಕೆಳಗಡೆ ಮೈನ್ ಬಟ್ಟೆ ಇಟ್ಕೋಬೇಕು, ಮೇಲ್ಗಡೆ ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ. ಅದ ನಂತರ ನೋಡಿ ಅಕ್ಕ, ಈ ಥರ ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ ಅಕ್ಕ. ಅನ್ನೋರಿಗೆ ದಯವಿಟ್ಟು ನಾನು ಅಮ್ಮ ಅನ್ನೋಕ್ಕಿಂತ ಅಕ್ಕ ಅಂತ ಕರೆದಿರೋದು ನನ್ನ ಜೀವನದಲ್ಲಿ ಜಾಸ್ತಿ ಪದ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಕೆಲವೊಬ್ಬರು ಮ್ಯಾಮ್ ಅಂತ ಕರೀರಿ, ಚಿಕ್ಕ ವಯಸ್ಸು ಅಂತ ಇದು ಮಾಡ್ತಿದ್ದೀರಾ. ಸೊ ನನಗೆ ಇದು ಕರೆದಿದ್ದೀನಿ, ಅದಕ್ಕೋಸ್ಕರ ಯಾರೂ ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ. ಈಗ ನೋಡಿ ಅಕ್ಕ, ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ಒಂದು 1/2 ಇಂಚಷ್ಟು ಸ್ಟ್ರೈಟಾಗಿ ಒಂದು ಫೋಲ್ಡ್ ಮಾಡ್ಕೊಂಬಂದೆ. ಈಗ ಇದು ಫ್ರಂಟ್ ಅಕ್ಕ. ಈಗ ನೋಡಿ ಮತ್ತೊಂದು ಕಡೆ ಫ್ರಂಟೇ ಬರೋದು. ನೀವು ಫಸ್ಟೇ ಲೈನಿಂಗ್ ಸೆಟ್ ಮಾಡಿದರೆ ನಾನು ಹೇಳ್ಕೊಂಡಿರುವಂಥ ರೀತಿಯಲ್ಲಿ ಕರೆಕ್ಟಾಗಿ ನಿಮಗೆ ಬರುತ್ತೆ, ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ. ನಿಮ್ಗೆ ಏನಾರು ಆ ರೀತಿ ಏನಾರು ಡೌಟ್ ಇದ್ದರೆ ಇದು ಫ್ರಂಟ್ ಅಪ್ಪ, ಇದು ಫ್ರಂಟ್ ಆಗಿದೆಯಾ ಲೈನಿಂಗು ಮತ್ತು ಮೇನ್ ಕ್ಲಾತ್ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ಅಕ್ಕ ನೀವು ಈ ಹೊಲಿಗೆ ಎಲ್ಲ ಹಾಕಬೇಕು. ಆವಾಗ ನಿಮಗೆ ಈಸಿಯಾಗಿರುತ್ತೆ ಅಕ್ಕ. ನಿಧಾನಕ್ಕೆ ಹೊಲಿರಿ, ಏನು ತೊಂದರೆ ಇಲ್ಲ. ಒಂದಿನ ಬ್ಯಾಕ್ ರೆಡಿ ಮಾಡಿ, ಒಂದಿನ ಫ್ರಂಟ್ ರೆಡಿ ಮಾಡಿ, ಒಂದಿನ ಸ್ಲಿತಿ ನಿಧಾನಕ್ಕೆ ಹೊಲಿದ್ರೆ ನಮಗೆ ಕರೆಕ್ಷನ್ ಬರಬಾರ್ದು. ಆ ರೀತಿ ನೀವು ಕಲ್ತ್ಕೊಂಡ್ರೆ ನಿಮಗೆ ಕಾನ್ಫಿಡೆಂಟ್ ಸಿಗುತ್ತೆ. ಈಗ ಒಂದು ಬಟ್ಟೆ ನಾವು ಮಡಚಿ ಒಂದು ಫೋಲ್ಡ್ ಮಾಡಿ ಹೊಲಿಗೆ ಹಾಕೊಂಬಂದಿದ್ದೀವಿ ಅಕ್ಕ. ಈಗ ನೆಕ್ಸ್ಟು ಈ ಲೈನಿಂಗ್ನ ಅಟ್ಯಾಚ್ ಮಾಡಬೇಕು. ಈಗ ಯಾವ ರೀತಿ ಅಟ್ಯಾಚ್ ಮಾಡೋದು ನೋಡಿ, ಲೈನಿಂಗ್ ಮೇಲೆ ಒಂದು ಹೊಲಿಗೆ ಹಾಕೊಂಬನ್ನಿ. ನೋಡಿ ಈಗ ಈ ರೀತಿ ಹೊಲಿದೆ. ಆದ ನಂತರ ನಾವು ಎಲ್ಲಿ ಸ್ಟಾರ್ಟ್ ಮಾಡೋದು ಅಲ್ಲಿ ಮುಗಿಸ್ತಾ ಇದ್ದೀವಿ. ಈಗ ನೆಕ್ಸ್ಟ್ ನೋಡಿ ಈಗ ಈ ಸ್ಲೀವ್ನ ಮತ್ತೊಂದು ಫೋಲ್ಡಿಂಗ್ ಮಾಡ್ಕೋಬೇಕು. ನ್ಯಾಚ್ ಮಾಡಿರ್ತೀವಿ, 2 ಕಡೆ ನ್ಯಾಚ್ ಇರುತ್ತೆ. ಆ ನ್ಯಾಚ್ ನೇರವಾಗಿ ಈ ಥರ ಒಂದು ಫೋಲ್ಡ್ ಮಾಡ್ಕೊಂಡ್ರೆ ನಿಮ್ಮ ಸ್ಲೀವ್ ಉದ್ದ ಕರೆಕ್ಟಾಗಿರುತ್ತೆ. ಸ್ಲೀವ್ ಈ ರೀತಿ ನೀವು ಒಂದು ಫೋಲ್ಡ್ ಮಾಡಿ ಒಂದು ಹೊಲಿಗೆ ಹಾಕಿ, ಆದ ನಂತರ ನೀವು ಇದಕ್ಕೆ ಸ್ಲೀವ್ಗೆ 2 ಹೊಲಿಗೆ ಹಾಕಬೇಕು. ಒಂದು ಫೋಲ್ಡ್ ಮಾಡಿ ಒಂದು ಹೊಲಿಗೆ ಹಾಕಿದ್ರೆ ಪಕ್ಕದಲ್ಲಿ ಎಡ್ಜಲ್ಲಿ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಳಿ ಅಕ್ಕ. 2 ಹೊಲಿಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಆವಾಗ ಅಕ್ಕ. ಇದಕ್ಕೆ ನೋಡಿ ಸ್ಲೀವಲ್ಲಿ ಬೇರೆ ರೀತಿ ಡಿಸೈನ್ಸ್ ಮಾಡ್ಬೋದು, ಪೈಪಿಂಗ್ ಮಾಡ್ಕೋಬೋದು, ಅಥವಾ ಮೇಲ್ಗಡೆ ಪಟ್ಟಿ ಕೂಡ ಕೊಡ್ಬೋದು. ನಾನು ನಿಮಗೆ ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಒಂದು ಚೂಡಿದಾರ್ನ ಯಾವ ರೀತಿ ಸಿಂಪಲಾಗಿ ಹೊಲಿಯೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಏನಕ್ಕಪ್ಪ ಸಿಂಪಲಾಗಿ ತೋರಿಸ್ತಾ ಇದೆ ಅಂತ ಕೇಳಿದರೆ ನೀವು
ಬಿಗಿನರ್ ಸುಮಾರು ಜನ ಇದ್ದಾರಕ್ಕ. ಇದು ಇವ್ರನ್ನ ಕಲ್ತ್ಕೊಳ್ಳಿ. ಅದ ನಂತರ ನಿಮ್ಮ ಸ್ಲೀವ್ ಎಲ್ಲ ಯಾವ ರೀತಿ ಪ್ಯಾಚ್ ಮಾಡೋದು ಇದೆಲ್ಲ ಖಂಡಿತವಾಗ್ಲೂ ಡೈಲಿ ಒಂದೊಂದು ವೀಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನೋಡ್ಕೊಳ್ಳಿ ಅಕ್ಕ, ಸರಿನಾ. ಈಗ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ನೀವು ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟ್ರಾ ಇರುತ್ತಲ್ಲವರ, ಲೈನಿಂಗ್ ಬಟ್ಟೆ ರೆಡಿ ಇರುತ್ತೆ, ಎಕ್ಸ್ಟ್ರಾ ಇರುವಂಥ ಬಟ್ಟೆನ ನಾವು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಸ್ಲೀವ್ ಶೇಪ್ ಹೇಗಿದೆಯೋ ಅದೇ ರೀತಿ ನೀವು ಕಟ್ ಮಾಡ್ಕೋಬೇಕು. 2 ಸ್ಲೀವ್ ಹೊಲ್ದಿದ ನಂತರಕ್ಕೆ ನಾವು ಚೆಕ್ ಮಾಡ್ಕೋಬೇಕು. ಯಾವ ಥರ ಅಂತಂದರೆ ನಾವು ಕಟ್ ಮಾಡಿರೋದು ಕರೆಕ್ಟಾಗಿದೆಯಾ, ಹೊಲ್ದಿರೋದು ಕರೆಕ್ಟಾಗಿದೆಯಾ ಅಂತೇಳಿ ಚೆಕ್ ಮಾಡ್ಕೋಬೇಕು. ಇದು ಲೈನಿಂಗ್ ಬಟ್ಟೆ ಹೊರಗಡೆ ಇರೋದು, ಮೇಲ್ಗಡೆ ಇರೋದು ಮೈನ್ ಬಟ್ಟೆ. ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರಕ್ಕೆ ಈ ಭಾಗ ಕರೆಕ್ಟಾಗಿದೆಯಾ, ಹಾಮೂಲ್ ಹತ್ರ ಕರೆಕ್ಟಾಗಿದೆ, ಲೆಂತ್ ಕರೆಕ್ಟಾಗಿದೆಯಾ, ಕರೆಕ್ಟಾಗಿದೆ. ಮತ್ತೊಮ್ಮೆ ಒಂದು ಸಲ ಈ ಥರ ಫೋಲ್ಡ್ ಮಾಡಿಕ ಈ ಜಾಗದಲ್ಲಿ ನೀವು ಚೆಕ್ ಮಾಡ್ಕೋಬೇಕು, ಹಾಮೂಲ್ ಹತ್ರ ಏನಾದ್ರು ಎಕ್ಸ್ಟ್ರಾ ಇದೆಯಾ ಅಂತೇಳಿ. ಆ ರೀತಿ ಏನಾದ್ರು ಎಕ್ಸ್ಟ್ರಾ ಇದ್ರಕ್ಕ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಯಾತಕ್ಕೋಸ್ಕರ ಎಕ್ಸ್ಟ್ರಾ ಬರುತ್ತೆ ಅಂತಂದರೆ, ನೀವು ಇಲ್ಲಿ ಫೋಲ್ಡ್ ಮಾಡ್ತೀರಕ್ಕ, ಇಲ್ಲಿ ಫೋಲ್ಡ್ ಮಾಡ್ತೀರಲ್ವ, ಕರೆಕ್ಟಾಗಿ ನ್ಯಾಚ್ ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಇದರಲ್ಲಿ ನೀವು ಏನಾದ್ರು ಹೆಚ್ಚು ಕಡಿಮೆ ಏನಾದ್ರು ಹೊಲ್ದಾಗ ಮಾತ್ರ ನಿಮಗೆ ಈ ಜಾಗದಲ್ಲಿ ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಸೊ ನಾನು ಕರೆಕ್ಟಾಗಿ ನ್ಯಾಚ್ ಫೋಲ್ಡ್ ಮಾಡಿದ್ದೀನಿ, ಕರೆಕ್ಟಾಗಿ ಮಡಚಿರೋದ ನಂತರ ಚೆಕ್ ಮಾಡಿದಾಗ 2 ಸ್ಲೀವ್ ನಮಗೆ ಪರ್ಫೆಕ್ಟ್ ಆಗಿದೆ ಅಕ್ಕ. ಈಗ ನಾವು ಹೊಲ್ದಿರೋ ಸ್ಲೀವ್ನ ತೆಗೆದಿಟ್ಟು ಅದ ನಂತರ ನೆಕ್ಸ್ಟ್ ಅಕ್ಕ ಈಗ ಲೈನಿಂಗ್ ತಗೊಳ್ಳೋಣ. ಯಾವ ಲೈನಿಂಗ್ ಇದು? ಫ್ರಂಟ್ ಭಾಗ ಕೆಳಗಡೆ ಪ್ಲೈರ್ ಅಂತೀವಲ್ಲ, ಕೆಳಗಡೆ ಭಾಗ ಲೈನಿಂಗ್ ತಗೊಂಡಿದ್ದೀವಕ್ಕ. ಇದು ಫಸ್ಟು ಫ್ರಂಟು ಯಾವುದು ಮಾರ್ಕಿಂಗ್ ಇರೋದು ಮುಂದ್ಗಡೆ ಬರುವಂಥ ಲೈನಿಂಗು. ಈ ಥರ ಫುಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾಗ ನೆಕ್ಸ್ಟು ಅಕ್ಕ ಈಗ ನೋಡಿ ಮ್ಯಾಚ್ ಮಾಡಿದ್ದೀವಲ್ವ, ಫಸ್ಟು ಒಂದು 1/2 ಇಂಚ್ ಫೋಲ್ಡ್ ಮಾಡ್ತೀರಾ, ಮತ್ತೊಂದು 1/2 ಇಂಚ್ ಫೋಲ್ಡ್ ಮಾಡ್ತೀರಾ. ಫೋಲ್ಡ್ ಮಾಡಿ ಕೆಳಗಡೆ ಒಂದು ಹೊಲಿಗೆ ಹಾಕ್ಕೋಬೇಕು. ಈ ರೀತಿ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕೊಂಬನ್ನಿ. ಈ ಹೊಲಿಗೆ ಹಾಕಲಿಕ್ಕೆ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದರೆ ನೋಡಿ ಅಕ್ಕ, ಈ ಬೆರಳು ಇದೆ ಅಲ್ವರ, ಇದು ಹೆಸರು ನನಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ಬೆರಳಿಂದ ಲೈಟಾಗಿ ಹೇಳ್ಕೋಬೇಕು. ಈ ಥರ ನೀವು ಮಡಚಿದಾಗ ನಿಮಗೆ ರಿಂಕಲ್ ಬರೋದಿಲ್ಲ, ನೀಟಾಗಿ ಕೊಡುತ್ತೆ ಸ್ಟ್ರೈಟಾಗಿ. ಫಸ್ಟು ಫ್ರಂಟು ಕೆಳಗಡೆ ನಾವು ಬಾಟಮ್ ಹೊಲ್ದಿದ್ದೀವಲ್ಲ ಇವ್ರಕ್ಕ. ಈಗ ನೆಕ್ಸ್ಟು ನಾವು ಬ್ಯಾಕ್ ಲೈನಿಂಗ್ನ ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಳೇಬೇಕು. ಫ್ರಂಟ್ ಆ್ಯಂಡ್ ಬ್ಯಾಕು 2 ಕಡೆನೂ ಈ ಥರ ಫಸ್ಟ್ ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡಿ, ನೆಕ್ಸ್ಟ್ ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡ್ತೀರಾ. ಫಸ್ಟ್ ಮಾಡಿರೋದು ಫ್ರಂಟು, ಈಗ ಮಾಡ್ತಿರೋದು ನಾನು ಬ್ಯಾಕು. ಮಾಡೋದು ಇದನ್ನು ನೀವು ತೋರಿಸ್ಕೊಡ್ತೀನಿ ನಿಮಗೆ ಅಕ್ಕ. ಈ ರೀತಿ ನಿಮಗೆ ತೋರಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ, ಲೈನಿಂಗ್ ಅಟ್ಯಾಚ್ ಮಾಡೋದೆಲ್ಲ ಬೇರೆ ರೀತಿ ನಿಮಗೆ ತೋರಿಸ್ಕೊಡ್ತಾರೆ. ನಾನು ತೋರಿಸುವಂಥ ಲೈನಿಂಗ್ ಅಟ್ಯಾಚ್ ಮಾಡೋದನ್ನ ನೀವು ಈಸಿಯಾಗಿ ನೀವು ಕಲ್ತ್ಕೊಬೋದಕ್ಕ. ಈಗ ನೋಡಿ ಅಕ್ಕ, ಇದು ಬ್ಯಾಕ್ ಫಸ್ಟ್ ತೋರಿಸ್ಕೊಡ್ತೀನಿ. ಏನಕ್ಕಪ್ಪ ಬ್ಯಾಕ್ ತೋರಿಸ್ಕೊಡ್ತೀನಿ ಅಂತಂದರೆ, ಬ್ಯಾಕಲ್ಲಿ ಡಿಸೈನ್ಸ್ ಇಲ್ಲ, ಸೊ ಇದು ಪ್ಲೈನ್ ಆಗಿದೆ, ಅದಕ್ಕೋಸ್ಕರ. ಈಗ ಇದು ಬ್ಯಾಕ್ ತಗೊಂಡು ಇದು ಸೆಂಟ್ರು, ಬ್ಯಾಕಲ್ಲಿ ಸೆಂಟ್ರ್ ಭಾಗ ಇಲ್ಲಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಗೆರೆ ಥರ ಕಾಣಿಸುತ್ತೆ. ಸೊ ಅದು ಸೆಂಟ್ರ್ ಪ್ಲೇಸು. ಈಗ ಫಸ್ಟು ಬ್ಯಾಕ್ ಇಟ್ಟಿದ್ದೀನಿ. ಅದ ನಂತರ ನಾವು ಕಟ್ ಮಾಡಿರುವಂಥ ಬ್ಯಾಕ್ ತಗೋಬೇಕು. ಬ್ಯಾಕ್ ತಗೊಂಡಿದ್ದ ನಂತರ ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ಸೆಂಟ್ರಲ್ಲಿ ಇರಬೇಕಕ್ಕ. ಈ ಜಾಗ ಕಾಣಿಸ್ತಾ ಇದೆ ನಿಮಗೆ, ಇದು ಸೆಂಟ್ರು. ಮೇಲ್ಗಡೆ ಅಂತ ಇರೋ ಇಲ್ಲಿ ನೋಡಿ, ಇದು ಅರ್ಧ ಭಾಗ, ಕೆಳಗಡೆನೂ ಹಾಫಲ್ಲಿ, ಮೇಲ್ಗಡೆ ಇರುವಂಥದ್ದು ಸೆಂಟ್ರಲ್ಲಿ ನೀವು ಮಾಡಿದಾಗ ನಿಮ್ಗೆ 2 ಕಡೆನೂ ನಿಮಗೆ 1/2 ಇಂಚು ಎಕ್ಸ್ಟ್ರಾ ಬಿಟ್ಟಿರೋವಂಥ ಕ್ಲಾತ್ ಇರುತ್ತೆ. ಕೆಲವೊಬ್ರು ಏನು ಮಾಡ್ತೀರಾ ನೋಡಿ, ಈ ಥರ ಎರ್ಜಲ್ಲಿ ಸೈಡಲ್ಲಿ ತಗೊಂಡಾಗಿಟ್ಟು ಈ ಥರ ಲೈನಿಂಗ್ ಅಟ್ಯಾಚ್ ಮಾಡ್ತೀರಾ. ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ ಗೊತ್ತಿರಕ್ಕ, ಈ ರೀತಿ ಅಟ್ಯಾಚ್ ಮಾಡಬಾರ್ದು. ಅಕಸ್ಮಾತ್ ನೀವೇನಾದ್ರು ಈ ರೀತಿ ಏನಾರು ಅಟ್ಯಾಚ್ ಮಾಡಿದಾಗ ನೀವು ಚೂಡಿದಾರೆಲ್ಲ ಹೊಲ್ದು ಹಾಕಿದ ನಂತರ ನೀವು ಆ ಚೂಡಿದಾರ್ ನಡಿಬೇಕಾದ್ರೆ ನಿಮಗೆ ಆ ಸ್ಲಿಟ್ ಇದೆಯಲ್ವಕ್ಕ, ಅಂದರೆ ಕೆಳಗಡೆ ಪ್ಲೈರ್ ಇದೆಯಲ್ವರ, ಅದು ಒಂದು ಕಡೆನೇ ನಿಮಗೆ ಬರ್ತಿರುತ್ತೆ. ನೀವು ಮತ್ತೆ ಎಳೆದು ಬಿಡ್ತೀರಾ, ಮತ್ತೆ ನಿಮಗೆ ಕಾಲಲ್ಲಿ ತಗೊಂಬಂದು ಸಿಗಾಕೊಳ್ಳುತ್ತೆ. ಸೊ ಅದು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಅಟ್ಯಾಚ್ ಮಾಡಬೇಕು. ಅದು ಯಾವ ರೀತಿಯನ್ನು ಕರೆಕ್ಟಾಗಿ ಅಟ್ಯಾಚ್ ಮಾಡೋದು ನಂಗೆ ಸ್ವಲ್ಪ ತೋರಿಸ್ಕೊಡಿ ಅಂತಂದರೆ, ತುಂಬ ಸಿಂಪಲ್ ಅಕ್ಕ. ಇದು ನೋಡಿ, ಮೈನಲ್ಲಿ ಬರುವಂಥ ಅರ್ಧ ಭಾಗ ಈ ಗೆರೆ ಇರುತ್ತಕ್ಕ, ಈ ಫೋಲ್ಡ್ ಮಾಡಿರ್ತೀವಿ, ಐನ್ ಮಾಡಬೇಕಾದ್ರೆ ಇದು ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಆ ಗೆರೆ ಮೇಲೇ ಇದು ನಾವು ಈಗ ಲೈನಿಂಗನ್ನು ಫೋಲ್ಡ್ ಮಾಡಿದ್ದೀವಿ ನೋಡಿ, ಈ ಫೋಲ್ಡಿಂಗು ಮತ್ತು ಈ ಫೋಲ್ಡಿಂಗು ಇದು ಸೆಂಟ್ರಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ನೀವು ಒಂದು ಹೊಲಿಗೆ ಹಾಕಬೇಕು. ಅಣ್ಣ ಇಲ್ಲಿ ಅದಕ್ಕೋಸ್ಕರ ಹೊಲಿಗೆ ಹಾಕ್ತಿದ್ರೆ ನೀವು ಇಲ್ಲಿ ಹಾಕಬಾರ್ದಲ್ವರ ಅಂತೇಳಿ ನಿಮಗೆ ಒಂದು ಡೌಟ್ ಇರುತ್ತೆ.
ಇದು ಒಂದು ಸಿಂಪಲ್ ಟ್ರಿಕ್ ಲೈನಿಂಗ್ ಅಟ್ಯಾಚ್ ಮಾಡಲಿಕ್ಕೋಸ್ಕರ. ಈಗ ಚೆಸ್ಟು ಒಂದು 35-40 ಅಂದರೆ 35-36 ಇದ್ದರೆ ತೊಂದರೆ ಇಲ್ಲ, ನಿಮಗೆ ಅಟ್ಯಾಚ್ ಮಾಡಲಿಕ್ಕೆ ಈಸಿಯಾಗಿರುತ್ತೆ. ಅಂದರೆ ಮೇಲ್ಗಡೆ ಶೋಲ್ಡ್ರ್ ಅಟ್ಯಾಚ್ ಮಾಡಿ ಅಥವಾ ಹಿಂಗೆ ಹಾಮೋಲ್ ಹತ್ರ ಬಂದು ಅಟ್ಯಾಚ್ ಮಾಡ್ತೀರಾ. ಅದೇ ನೀವು ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ, ಒಂದು 42-46 ಈ ಥರ ದೊಡ್ಡ ಮೆಸರ್ಮೆಂಟ್ ಇರ್ಬೇಕಾದ್ರೆ ಟೇಬಲ್ ಪೂರ್ತಿ ಸಾಲೋದಿಲ್ಲ ನಮಗೆ. ಆವಾಗ ಲೈನಿಂಗ್ ಅಟ್ಯಾಚ್ ಮಾಡಲಿಕ್ಕೆ ತುಂಬ ತೊಂದರೆ. ಆವಾಗ ಪಿನ್ನೆಲ್ಲ ಹಾಕಿ ಈ ಥರ ಲಾಕ್ ಮಾಡಿ ಕೆಲವೊಬ್ರು ಎಮ್ಮಿಂಗೆಲ್ಲ ಮಾಡ್ತಿರ್ತಾರೆ, ನಾನು ನೋಡಿದ್ದೀನಿ. ರಾಯಚೂರು ಕಡೆ ಎಲ್ಲ ಕೈಯಲ್ಲೇ ಬಟ್ಟೆ ಹೊಡಿತಾರೆ ಈ ಥರ ಪಿನ್ ಮಾಡಿ ಅದ ನಂತರ ಮಿಷಿನಲ್ಲಿ ಹೊಲಿಗೆ ಹಾಕೋದು. ಅಷ್ಟು ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಒಂದು ಸಿಂಪಲಾಗಿ ಒಂದು ಐಡಿಯಾ ತೋರಿಸ್ಕೊಡ್ತೀನಿ ನಿಮಗೆ. ದೊಡ್ಡ ಹೊಲಿಗೆ ಇಟ್ಕೊಳ್ಳಿ ನಿಮ್ಮ ಮಿಷನಲ್ಲಿ. ದೊಡ್ಡದು ಅಂತಂದರೆ ಎಷ್ಟಲ್ಲಿ ಇರಲಿ ಅಂತಂದರೆ ನಿಮ್ಮ ಮಿಷಿನಲ್ಲಿ ನೋಡಿ 5 ತನಕ ಇರುತ್ತೆ, ಪ್ರತಿಯೊಂದು ಮಿಷನಲ್ಲಿ ಇರುತ್ತೆ. 5 ಮಾರ್ಕಿಗೆ ಪೂರ್ತಿ ಅದನ್ನು ತಿರುಗಿಸಿದ ನಂತರಕ್ಕೆ ಈ ಸೆಂಟ್ರಲ್ಲಿ ಒಂದು ದೊಡ್ಡ ಹೊಲಿಗೆ ಈ ರೀತಿ ಹಾಕೊಂಬನ್ನಿ. ಈ ರೀತಿ ಯಾತಕ್ಕೋಸ್ಕರ ಹಾಕೋದಂತಂದರೆ ಲೈನಿಂಗ್ ಅಟ್ಯಾಚ್ ಮಾಡಲಿಕ್ಕೆ ಈಸಿಯಾಗಿರುತ್ತೆ. ಈಗ ಅರ್ಧ ಭಾಗ ಕಂಟ್ರೋಲ್ ಪೂರ್ತಿ ಇರುತ್ತೆ, ಅಂದರೆ ಬಲಗಡೆನೋ ಅಥವಾ ಎಡಗಡೆನೋ ಸರಿ ಗೊತ್ತಿಲ್ಲಕ್ಕ. ಸೊ ಮತ್ತೊಂದು ಕಡೆ ನಿಮಗೆ ಕರೆಕ್ಟಾಗಿರುತ್ತೆ. ಲೈನಿಂಗ್ ಸೆಂಟ್ರ್ ಹೊಲಿಗೆ ಹಾಕಿದಾಗ ಸಪ್ರೇಟು ಕವರ್ ಆಗಿರುತ್ತೆ, ಲೆಫ್ಟ್ ಸೈಡು ಸಪ್ರೇಟಾಗಿ ಕವರ್ ಆಗಿರುತ್ತೆ. ಸೊ ಅವಾಗ ನಮ್ಮ ಲೈನಿಂಗ್ ಪೂರ್ತಿ ಅಟ್ಯಾಚ್ ಮಾಡಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ಬೇಕಾದ್ರೆ ಈ ಟ್ರಿಕ್ನ ನೀವು ಫಾಲೋ ಮಾಡಿ ಪ್ರತಿಯೊಬ್ಬರು ಕಲ್ತ್ಕೋಬೇಕು. ಪ್ರತಿಯೊಬ್ಬರು ಈ ಚೂಡಿದಾರನ್ನು ಹೊಲಿಬೇಕಕ್ಕ. ನಿಮಗೆ ಬ್ಲೌಸ್ ಬೇಕಾದ್ರೆ ನಿಮ್ಗೆ ತೊಂದರೆ ಆಗುತ್ತೆ, ಕೆಲವೊಂದೆಲ್ಲ ನಿಮ್ಗೆ ಐಡಿಯಾಗಳು ಸಿಗೋದಿಲ್ಲ. ಆದರೆ ಚೂಡಿದಾರ್ ತುಂಬ ಈಸಿ. ನಾವೊಂದು ಇವತ್ತಿಗೆ ಒಂದು ಚೂಡಿದಾರ್ ಹೊಲಿಬೇಕಂತಂದ್ರೆ ನಿಮಗೆ ಗೊತ್ತಿದೆ 600 ರೂಪಾಯಿ ಅಂತೂ ಕೊಡಲೇಬೇಕು. ಅಂದರೆ ನೀವು ರೆಡಿಮೇಡ್ಗೆ ಹೋದರೆ ನಿಮಗೆ 200-300 ರೂಪಾಯಿಗೆಲ್ಲ ತರ್ತೀವಿ ಅಲ್ವರಾ. ಅಂದರೆ ನಾವು ಅಷ್ಟು ಕಾಸ್ಟ್ಲಿ ಕೊಟ್ಟು ಹೊಲಿಯೋಕ್ಕಿಂತ ನಾವೇ ಕಲ್ತ್ಕೊಂಡ್ರೆ ಇನ್ನೂ ಒಂದು 2 ಬಟ್ಟೆ ತಗೊಂಡು ನಾವೇ ಹೊಲ್ಕೋಬೋದಪ್ಪ. ಅದಕ್ಕೋಸ್ಕರ ನಿಮ್ಗೆ PDF ಎಲ್ಲ ಕಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಆ PDF ಪ್ರಿಂಟ್ಔಟ್ ತಗೊಳ್ಳಿ. ಈಗ ಸೆಂಟ್ರ್ ಹೊಲಿಗೆ ಹಾಕಿದ ನಂತರಕ್ಕೆ ಶೋಲ್ಡ್ರ್ ಹತ್ರ ಈ ಹೊಲಿಗೆ ಹಾಕಬೇಕು. ಫಸ್ಟು ನಾವು ಸೆಂಟ್ರಲ್ಲೇ ಹಾಕಿದ್ದೀವಿ ಅಲ್ವರಾ. ಸೆಂಟ್ರಲ್ಲಿ ಹಾಕಿದ ನಂತರ ಈಗ ನಾವು ಶೋಲ್ಡ್ರಿಂದ ಸ್ಟಾರ್ಟ್ ಮಾಡಿ ಹಾಮೋಲ್ ಹತ್ರ ಬರ್ತೀವಿ. ಹಾಮೋಲಿಂದ ನೆಕ್ಸ್ಟು ಸೈಡಿಗೆ ಬರ್ತೀವಿ. ಈ ಥರಕ್ಕೆ ನಾನು ಯಾವ ರೀತಿ ತಿಳಿಸ್ಕೊಡ್ತೀನೋ ಆ ರೀತಿ ನೀವು ಫಾಲೋ ಮಾಡಿ. ಈ ಸೆಂಟ್ರಲ್ ನೋಡಿ ಈ ರೀತಿ ನಾವು ಹೊಲಿಗೆ ಹಾಕೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ. ಈ ಹೊಲಿಗೆ ಹಾಕಿಲ್ಲ ಅಂತಂದರೆ ಈ ಕೊನೆಯ ತನಕ ಚೆಕ್ ಮಾಡಬೇಕು. ಇಲ್ಲಿ ತನಕ ಈ ಟೇಬಲ್ ಪೂರ್ತಿ ಕವರ್ ಆಗಿರುತ್ತೆ. ಇದನ್ನು ಚೆಕ್ ಮಾಡ್ಕೊಂಡು ನಾವು ಹೊಲಿಬೇಕು. ಅಂದರೆ ಒಂದು ಕಡೆ ಜಾಸ್ತಿ ಇರುತ್ತೆ, ಒಂದು ಕಡೆ ಕಡಿಮೆ ಇರುತ್ತೆ. ಅದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ದರೆ ಮತ್ತೆ ಬಿಡಿಸಿದ ನಂತರ ನಾವು ಹೊಲಿಬೇಕು. ಸೊ ಅದಕ್ಕೋಸ್ಕರ ಈ ಸೆಂಟ್ರ್ ಹೊಲಿಗೆ ಖಂಡಿತವಾಗ್ಲಿ ಎಲ್ಲ ಚೂಡಿದಾರ್ಗೆ ಹಾಕ್ಕೊಳ್ಳಿ. ಈ ಚೂಡಿದಾರ್ ಹೊಲ್ದಿದ ನಂತರ ಈ ಹೊಲಿಗೆ ನಾವು ಬಿಡಿಸ್ಬೇಕು. ಬಿಡಿಸಿದ ನಂತರ ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ. ನೋಡಿ ಕ್ಲೀನಾಗಿ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ನಮ್ಗೆ ಈಸಿಯಾಗಿರುತ್ತೆ. ಈ ಸೆಂಟ್ರ್ ಹೊಲಿಗೆ ಹಾಕಿಲ್ಲ ಅಂತಂದರೆ ನಮ್ಮ ಪೂರ್ತಿ ತೊಂದರೆನೇ, ರಿಸ್ಕ್ ಆಗುತ್ತೆ ನಮಗೆ. ತುಂಬ ಸಿಂಪಲ್ಲಾಗಿ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ನೋಡಿ ಫಸ್ಟು ನಾನು ಒಳಗಡೆಯಿಂದ ತೋರಿಸಿದ್ದೆ, ಈಗ ಹೊರಗಡೆಯಿಂದ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಈಸಿಯಾಗಿ ಕಾಣಿಸುತ್ತೆ ನೋಡಿ, ಟ್ರಾನ್ಸ್ಪರೆಂಟ್ ಇದೆಯಲ್ಲ. ಅದಕ್ಕೋಸ್ಕರ ಮೇಲ್ಗಡೆಯಿಂದನೂ ನಾವು ಹೊಲಿಗೆ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನಮಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ ಮೇಲ್ಗಡೆಯಿಂದ ಹೊಲಿಗೆ ಹಾಕ್ಬೇಕಾರೆ ಕರೆಕ್ಟಾಗಿ ಆಗ್ತಾಯಿದ್ದೀವಿ ಅಂತೇಳಿ. ಮೇಲ್ಗಡೆ ಹಾಕ್ಬೇಕಾರೆ ನಮಗೆ ಈ ಥರ ರಿಂಕಲ್ಲಿ ಯಾವುದೇ ರೀತಿ ಕಾಣಿಸ್ಕೊಳ್ಳೋದಿಲ್ಲ, ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ನಾವು ಮೇಲ್ಗಡೆಯಿಂದ ಹೊಲಿಗೆ ಹಾಕೋದು. ನಿಮಗೆ ಇದು ಕಂಫರ್ಟಬಲ್ ಆಗಿಲ್ಲ ಅಂತಂದರೆ ಒಳಗಡೆನೇ ಬೇಕಾದ್ರೆ ಈ ಹೊಲಿಗೆನೂ ಹಾಕೋಬೋದು. ಈಗ ನಾವು ಎಲ್ಲ ಕಡೆನೂ ಹೊಲಿಗೆ ಹಾಕಿದ್ದೀವಿ, ಲೈನಿಂಗ್ ಅಟ್ಯಾಚ್ ಮಾಡಿದ್ದೀವಿ. ಅಟ್ಯಾಚ್ ಮಾಡಿದ ನಂತರಕ್ಕೆ ನಾವು ಎಕ್ಸ್ಟ್ರಾ ಇರುವಂಥ ಬಟ್ಟೆನ ನಾವು ಕಟ್ ಮಾಡಬೇಕು. ಯಾವ ಬಟ್ಟೆ ಕಟ್ ಮಾಡಬೇಕು ಎಕ್ಸ್ಟ್ರಾ ಇರೋದು ಅಂತಂದರೆ, ನಾವು ಲೈನಿಂಗು ರೆಡಿ ಮೆಸರ್ಮೆಂಟ್ ಇರುತ್ತೆ ನಾವು ಕಟ್ ಮಾಡ್ಬೇಕಾದ್ರೆ. ಮತ್ತು ನಾವು ಮೈನ್ ಬಟ್ಟೆ ಇದೆ ಅಲ್ವರ, ಆ ಮೈನ್ ಬಟ್ಟೆ ಎಲ್ಲ ಕಡೆನೂ 1-1.5 ಇಂಚು ಅಥವಾ 1/2 ಇಂಚು ಆ ರೀತಿ ನಾವು ಬಿಟ್ಟಿರ್ತೀವಿ. ಸೊ ಎಷ್ಟು ಎಕ್ಸ್ಟ್ರಾ ಇದೆಯೋ ಆ ಬಟ್ಟೆನ ನಾವು ಅದನ್ನು ನಿಧಾನಕ್ಕೆ ಕಟ್ ಮಾಡಿ ತೆಗಿಬೇಕು. ಲೈನಿಂಗ್ ಏನು ಮೆಸರ್ಮೆಂಟ್ ಇದೆಯೋ ಆ ಮೆಸರ್ಮೆಂಟಿಗೆ ಕಟ್ ಮಾಡಿ ತೆಗಿಯೋಣ. ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಲೈನಿಂಗ್ ಅಟ್ಯಾಚ್ ಮಾಡಿದ ನಂತರ ನಾವು ಒಳಗಡೆ ಇರೋದು ಲೈನಿಂಗು, ಮೇಲ್ಗಡೆ ಇರೋದು ಮೈನ್ ಬಟ್ಟೆ. ಈಗ ನಾವು ನ್ಯಾಚ್ ಮಾಡಿರ್ತೀವಿ ಎರಡು ಕಡೆನೂ ನೆಕ್ಕಿನ ಅಗಲ ನೋಡಿ. ಈಗ ಈ ನ್ಯಾಚ್ ಆಗಲಿಕ್ಕೆ ನಾವು ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಳ್ಳೇಬೇಕು. ಮಾರ್ಕ್ ಮಾಡಿದ ನಂತರಕ್ಕೆ ಬರೀ ಈ ಅಗಲ ಮಾತ್ರ ನೋಡ್ಕೊಳಕ್ಕೆ ಹೋಗಬೇಡಿ. ಕೆಲವೊಬ್ಬರು ಮೇಲ್ಗಡೆ ಮಾತ್ರ ಕರೆಕ್ಟಾಗಿದ್ದರೆ ಸಾಕು ಅಂತೇಳಿ ಹೊಲಿತಾರೆ. ಅದ ನಂತರಕ್ಕೆ ಕೆಳಗಡೆ ಇರೋದು ಚೇಂಜ್ ಆಗೋಗಿರುತ್ತೆ.
ಚೇಂಜ್ ಆದಾಗ ನೀವು ನೆಕ್ ನೋಡಿರ್ತೀರ, ಕೆಲವೊಂದು ಕಡೆ ನೆಕ್ ಬ್ರಾಡಾಗಿ ಕಾಣಿಸುತ್ತೆ, ಹಿಂಭಾಗ ಒಂದು ಕಡೆ ಕ್ಲೋಸ್ ಆಗಿರುತ್ತೆ. ಈ ರೀತಿ ಇದ್ದಾಗ ಏನಾಗುತ್ತೆ ಗೊತ್ತಾ, ಕರೆಕ್ಟಾಗಿ ನಾವು ಅಟ್ಯಾಚ್ ಮಾಡಿಲ್ಲ ಅಂದ್ರಾಗ ನೆಕ್ ಒಂದು ಕಡೆ ಬ್ರಾಡು ಒಂದು ಕಡೆ ಕ್ಲೋಸ್ ಇದ್ದಾಗ ಒಂದು ಕಡೆ ಹಾಕಿರೋವಂಥ ಇನ್ವರ್ ವೇರ್ ಕಾಣಿಸುತ್ತೆ. ಸೊ ಅದು ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಯಾವ ರೀತಿ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಸೆಂಟ್ರ್ ಭಾಗ, ಈ ಹೊಲಿಗೆ ಹಾಕಿದ್ದಾನಲ್ವ ಇದು ಸೆಂಟ್ರ್. ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿಕ. ಇದನ್ನೆಲ್ಲ ಐರನ್ ಮಾಡಿದಾಗ ಈ ವೈಟ್ ಮಾರ್ಕ್ ಹಿಂಗೆಲ್ಲ ಹೋಗುತ್ತೆ. ನಿಮ್ಗೆ ಅದೆಲ್ಲ ತೋರಿಸ್ಕೊಡ್ತೀನಿ. ಇವಾಗ ನಾವು ಮೇಲ್ಗಡೆ ಇಟ್ಟಿದ್ದ ನಂತರ ನಾವು ನೆಕ್ ರೆಡಿ ಮಾಡಿದ್ವಲ್ವ, ಇವಾಗ ನೆಕ್ ರೆಡಿ ಮಾಡಿ ಇಟ್ಟಿದ್ದೀವಿ ಫಸ್ಟೇ. ಈಗ ನೋಡಿ ಆ ನ್ಯಾಚ್ ಕರೆಕ್ಟಾಗಿ ಇಟ್ಕೋಬೇಕು. ಈ ನ್ಯಾಚ್ ಕರೆಕ್ಟಾಗಿಟ್ಟು ಅದ ನಂತರ ನಾವು ಹೊಲಿಗೆ ಹಾಕಬೇಕು. ಇಲ್ಲಿ ಈ ಶೋಲ್ಡ್ರಿಂದ ಆ ಶೋಲ್ಡ್ರ್ ಹಾಕ್ಬೇಕಾರೆ ಹೊಲಿಗೆ ಕ್ಯಾನ್ವಾಸ್ ಮೇಲೆ ಹಾಕಬಾರ್ದು. ಕ್ಯಾನ್ವಾಸ್ ಬಿಟ್ಟು ಒಂದು ದಾರಷ್ಟು ಗ್ಯಾಪ್ ಬಿಟ್ಟು ಹೊಲಿಗೆ ಹಾಕೊಂಬರ್ಬೇಕು. ರೌಂಡಾಗಿ ಹಾಕೊಂಬರ್ಬೇಕಾರಕ ಈಗ ನೋಡಿ ಇದು ಅರ್ಧ ಭಾಗ ನೆಕ್ಕಲ್ಲಿ ಕ್ಯಾನ್ವಾಸಲ್ಲಿ ಇದು ಅರ್ಧ ಭಾಗ ಕರೆಕ್ಟಾಗಿರಬೇಕು. ನಾ ಕೆಳಗಡೆ ತೋರಿಸಿದ್ದು ನೋಡಿ ಅಕ್ಕ, ಈ ಒಂದು ಸೆಕೆಂಡ ನಿಮಗೆ ಅದು ಕಾಣಿಸೋದಿಲ್ಲ, ಒಂದು ಸೆಕೆಂಡ್ ಅಕ್ಕ. ಈಗ ಕಾಣಿಸುತ್ತೆ ನೋಡಿ, ಈ ನೆಕ್ಕಲ್ಲಿ ಅರ್ಧ ಭಾಗ ಕೆಳಗಡೆ ತೋರಿಸ್ಕೊಟ್ಟಿದ್ದೀನಿ ನೋಡಿ, ಇದರಲ್ಲಿ ಅರ್ಧ ಭಾಗ. ಈ ರೀತಿ ನೀವು ನೆಕ್ನ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅದು ಬ್ಲೌಸ್ ಆಗಿರಲಿ ಅಥವಾ ಚೂಡಿದಾರ್ ಆಗಿರಲಿ. ಚೂಡಿದಾರ್ಗೂ ಈ ರೀತಿ ಕ್ಯಾನ್ವಾಸ್ ಕೊಟ್ಟು ಹೊಲಿದಾಗ ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆ ಚೂಡಿದಾರ ನೆಕ್ಕು ಹಿಂಭಾಗ. ನೀವು ಯಾವ ಶೇಪ್ ಬೇಕಾದ್ರೆ ತೆಗಿಬೋದು. ಈ ರೀತಿ ಕ್ಯಾನ್ವಾಸ್ ಕೊಟ್ಟು ನೀವು ಅಂದರೆ ಹೊಲ್ಕೋಬೋದಕ್ಕ, ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಸೊ ಆ ರೀತಿ ನೀವು ಕೊಡಬೇಕಾದ್ರೆ ಈ ಅರ್ಧ ಭಾಗ ಕರೆಕ್ಟಾಗಿರಬೇಕು. ಈ ಅರ್ಧ ಭಾಗ ಕರೆಕ್ಟಾಗಿದ್ದಾಗ ಮತ್ತೊಂದು ಕಡೆ ಅರ್ಧ ಭಾಗ ಪರ್ಫೆಕ್ಟಾಗಿ ನಮ್ಗೆ ಬರುತ್ತೆ. ಆವಾಗ ನೆಕ್ ಹಾಕಬೇಕಾದ್ರೆ ಎರಡು ಕಡೆನೂ ರೌಂಡ್ ಶೇಪ್ ನೀಟಾಗಿ ಕಾಣಿಸುತ್ತೆ. ನೀವು ಇದರಲ್ಲಿ ಏನಾದ್ರು ನೋಡಿ ಈ ಥರ ನಿಮಗೆ ಈ ರೀತಿ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ ನೋಡಿ, ಈಗ ಈ ರೀತಿ ಹೊಲಿಗೆ ಹಾಕೊಂಬರ್ತೀರ. ಇದರಲ್ಲಿ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಕಾಣಿಸುತ್ತಲ್ವ. ಈಗ ಒಂದು ಕಡೆ ನೀವು ಹಾಕಿರೋಂಥ ಒಳಗಡೆ ಇರೋಂಥ ಬಟ್ಟೆ ಈಚೆ ಕಾಣಿಸುತ್ತೆ. ನಮ್ಗೆ ಹಸಿವಾಗಿರುತ್ತೆ, ಏನಾರು ಮಾಡಿ ನಾವು ಪಿನ್ ಹಾಕಿದ್ರು ಮತ್ತೆ ಈಚೆ ಬರುತ್ತೆ. ಅದು ನಾವು ಹೊಲಿಬೇಕಾಗಿರೋಂಥ ಮಾಡಿರೋಂಥ ಮಿಸ್ಟೇಕು. ಹೊಲಿಬೇಕಾದ್ರೆ ಅದನ್ನು ಸರಿಪಡಿಸ್ಕೋಬೇಕು. ಅದು ಯಾವ ರೀತಿ ಸರಿಪಡಿಸ್ಕೋಬೇಕಪ್ಪ ಅಂತಂದರೆ, ಈ ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ತೀರಾ, ಕ್ಯಾನ್ವಾಸ್ಗೆ ಕೆಳಗಡೆ ಒಂದು ಮಾರ್ಕ್ ಮಾಡ್ತೀರಾ. ಇದು ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ ಕರೆಕ್ಟಾಗಿ ಬರುತ್ತೆ. ಫಸ್ಟು ಅರ್ಧ ಭಾಗ ಕರೆಕ್ಟಾಗಿ ಬಂದ್ರೇ ಮತ್ತೊಂದು ಕಡೆ ಅರ್ಧ ಭಾಗ ಕರೆಕ್ಟಾಗಿ ಬರುತ್ತೆ. ಈ ಹೊಲಿಗೆ ಹಾಕ್ಬೇಕಾದ್ರೆ ನೀವು ಕ್ಯಾನ್ವಾಸ್ ಮೇಲೆ ಯಾವುದೇ ಕಾರಣಕ್ಕೂ ಹೊಲಿಗೆ ಹಾಕೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಬರೋದಿಲ್ಲ. ಕ್ಯಾನ್ವಾಸಿಂದ ಒಂದು ದಾರ ಬಿಟ್ಟು ಹೊಲಿಗೆ ಹಾಕ್ಕೊಳ್ಳೇಬೇಕು ನೋಡಿ. ಇಲ್ಲಿ ನಿಲ್ಲಿಸ್ಕೊಳ್ಳಿ. ಒಂದು ಅರ್ಧ ಭಾಗ ನೆಕ್ ರೆಡಿ ಮಾಡಿದ ನಂತರ ಇದು ಅರ್ಧ ಭಾಗ ಕರೆಕ್ಟಾಗಿದೆಯಾ ಈ ನೆಕ್ ಹತ್ರ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ನೀವು ಈ ರೀತಿ ರೌಂಡಾಗಿ ಹೊಲಿಗೆ ಹಾಕೊಂಬಂದಿದ್ದ ಅಷ್ಟೇ. ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಿರಕ್ಕ, ಬರೀ ಲೈನಿಂಗ್ ಕಟ್ ಮಾಡ್ತಾರೆ, ರೌಂಡ್ ನೆಕ್ ಕಟ್ ಮಾಡಿರ್ತಾರೆ. ಕಟ್ ಮಾಡಿ ಮೇಲ್ಗಡೆ ಇರೋಂಥ ಬಟ್ಟೆ ಮೇಲೆ ಈ ರೀತಿ ಒಂದು ಹೊಲಿಗೆ ಹಾಕಿ ಒಳಗಡೆ ಪಲ್ಟಾಯಿಸಿ ಒಂದು ಮ್ಯಾಚ್ ಮಾಡಿ ಹೊಲ್ದಿರ್ತಾರೆ. ಅದು ಯಾವುದೇ ಥರ ಗ್ರಿಪ್ ಇರೋದಿಲ್ಲ, ಶೋಲ್ಡ್ರ್ ಜಾರುತ್ತೆ. ಈ ರೀತಿ ನೀವು ಹೊಲ್ದಾಗಕ್ಕ ನೀವು ಒಂದು ಅಂಗಡಿ ಮಾಡಿದಾಗ್ಲೂ ಖಂಡಿತವಾಗ್ಲೂ ಕಸ್ಟಮರ್ ಒಂದು ಸಲ ನೀವು ಕರೆಕ್ಟಾಗಿ ಹೊಲ್ಕೊಟ್ರೆ ಮತ್ತೆ ನಿಮ್ಮ ಹತ್ರನೇ ಬರ್ತಾರೆ. ಸೊ ಅದಕ್ಕೋಸ್ಕರ ಈ ಥರ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೀತಿ ಮಾಡಿ. ನಾಳೆ ನಿಮಗೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅಂತೇಳಿ ನಿಮ್ಮ ಕೆಲವೊಂದು ವಿಚಾರನ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಾಳೆ ಕೊನೆಯ ದಿನ ಜಾಯಿನ್ ಮಾಡ್ಯಾಕ ಕೆಲವೊಂದು ವಿಚಾರ ನೀವು ತಿಳ್ಕೊಬೋದು. ನೀವು ನೆಕ್ಸ್ಟ್ ನೋಡಿ ಈ ಥರ ಕಟ್ ಮಾಡಿ ಒಂದು 1/4 ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡಿದ ನಂತರ ನೀವು ಈ ರೀತಿ ನೀವು ಮ್ಯಾಚ್ ಮಾಡ್ಕೋಬೇಕು ನೆಕ್ಕಿನ ಹಿಂಭಾಗಕ್ಕೆ. ಮತ್ತೆ ಇದಕ್ಕೆ ನೀವು ಮೇಲ್ಗಡೆ ಹೊಲಿಗೆ ಹಾಕೋಂಗಿಲ್ಲ, ಹೊಲಿಗೆ ಬೇಕಿಲ್ಲ ನಮಗೆ. ಅದ ನಂತರ ಮೇಲ್ಗಡೆ ಒಂದು ಹೊಲಿಗೆ ಹಾಕಬೇಕು. ಆವಾಗ ನಿಮ್ಗೆ ಯಾವ ರೀತಿ ಹಾಕೋದಂತಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ಬ್ಯಾಕ್ ರೆಡಿ ಮಾಡಿದ್ದಾಯಿತು ಕಂಪ್ಲೀಟಾಗಿ. ಈಗ ಫ್ರಂಟ್ ಯಾವ ರೀತಿ ರೆಡಿ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಚೂಡಿದಾರಲ್ಲಿ ಅರ್ಧ ಭಾಗ ಈ ಫ್ರಂಟು ಶೋಲ್ಡ್ರ್, ಇದು ಒಳಗಡೆ ಬರುವಂಥ ಪ್ಲೇಸ್. ಇದು ಈ ಫ್ಲವರ್ ಇದೆ ಅಲ್ವ, ಇದೊಂದು ಒಳಗಡೆ ಬರುವಂಥ ಇದು. ಈಗ ಲೈನಿಂಗ್ ತಗೋಣ. ಯಾವುದು ಫ್ರಂಟಲ್ಲಿ ಬರುವಂಥ ಲೈನಿಂಗ್ ತಗೋಬೇಕು. ಇದರಲ್ಲಿ ಚೇಂಜ್ ಮಾಡಿ ಕೊಡಬಾರ್ದು ನೀವು. ಫ್ರಂಟಲ್ಲಿ ಬರೋದನ್ನ ಫ್ರಂಟಿಗೆ ಕೊಡಬೇಕು, ಬ್ಯಾಕ್ ಬರುವಂಥ ಲೈನಿಂಗ್ನ ಬ್ಯಾಕಲ್ಲಿ ಅಟ್ಯಾಚ್ ಮಾಡಬೇಕು. ಈ ಥರ ಸೆಂಟ್ರಲ್ಲಿ ಇಟ್ಟಾಗ ಸೆಂಟ್ರಲ್ಲಿ ಇಟ್ಟಿದ ನಂತರ ನಾವು ಈಗ ಏನು ಮಾಡಬೇಕು, ಹೊಲಿಗೆ ಹಾಕೊಂಬರ್ಬೇಕು. ಅಂದರೆ ಬಿಡಿಸುವಂಥ ಹೊಲಿಗೆ ಇಟ್ಕೊಳ್ಳಿ. ಸಣ್ಣ ಹೊಲಿಗೆ ಇಟ್ಟರೆ ನೀವು ಏನಾದ್ರು ಬಿಡ್ಸೋಕ್ಕೆ ತೊಂದರೆ ಆಗುತ್ತೆ. ಇದು ಮತ್ತೆ ನಾವು ಬಿಡಿಸ್ಬೇಕು. ಸೊ ಅದಕ್ಕೋಸ್ಕರ ದೊಡ್ಡ ಹೊಲಿಗೆ ಇಟ್ಬಿಟ್ಟು ಅದ ನಂತರ ನೀವು ಹೊಲಿಗೆ ಹಾಕೊಂಬನ್ನಿ. ನಿಧಾನಕ್ಕೆ ಹಾಕೊಂಬನ್ನಿ, ಸೂಜಿ ನೋಡಿಲ್ಲ. ಸೊ ಅದಕ್ಕೋಸ್ಕರ 1 ಸೆಕೆಂಡ್ ಇರೇಕ.
ಸೆಂಟ್ರಲ್ಲಿ ಹೊಲಿಗೆ ಹಾಕಿದ ನಂತರ ನಾವು ಶೋಲ್ಡ್ರಿಗೆ ಹೊಲಿಗೆ ಹಾಕಬೇಕು. ಅದನ್ನು ಬಿಟ್ಟು ನೀವೇನಾದ್ರು ಹಾಮೋಳು ಹಂಗೆಲ್ಲ ಹಾಕಬಾರ್ದು. ಸೊ ಫಸ್ಟು ಸೆಂಟ್ರಲ್ಲಿ ಒಂದು ಹೊಲಿಗೆ ಹಾಕ್ತೀರಿ, ಅದ ನಂತರ ಶೋಲ್ಡ್ರಿಗೆ ಹಾಕಬೇಕು. ಅದು ಫ್ರಂಟ್ ಆಗಿರಲಿ ಅಥವಾ ಬ್ಯಾಕ್ ಆಗಿರಲಿ ತೊಂದರೆ ಇಲ್ಲ. ಈಗ ಮತ್ತೆ ನಾವು ಸೈಡಲ್ಲಿ ಹೊಲಿಗೆ ಹಾಕೋಣ. ಇದು ನೋಡಿ, ಸೆಂಟ್ರಲ್ಲಿ ಹೊಲಿಗೆ ಹಾಕಿರೋಕ್ಕೋಸ್ಕರನೇ ಈಸಿಯಾಗಿ ನಾವು ಹೊಲಿಗೆ ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಈ ಹೊಲಿಗೆ ಏನಾದ್ರು ಹಾಕಿಲ್ಲ ಅಂತಂದರೆ ಈ ಕೊನೆ ತನಕ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನಿಮ್ಗೆ ಅರ್ಥ ಆಗಿರುತ್ತೆ, ಕೆಲವೊಬ್ರಿಗೆ ಅರ್ಥ ಆಗಿಲ್ಲ ಅಂತಂದರೆ ನಾನು ತಿಳಿಸುವಂಥ ವಿಷಯನ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಯಿಲೆ ಮೇಲ್ಗಡೆ ತಗೊಳ್ಳಿ, ತೊಂದರೆ ಇಲ್ಲ. ನಾವು ಹೊಲಿಗೆ ಹಾಕಿದ್ವಲ್ವ, ಸೊ ಅದಕ್ಕೋಸ್ಕರ ಕಾನ್ಫಿಡೆಂಟಾಗಿ ನಾವು ಮೇಲ್ಗಡೆಯಿಂದ ಹೊಲಿಗೆ ಹಾಕ್ಬೋದು. ಹೊಲಿಗೆ ಹಾಕಿದ ನಂತರಕ್ಕೆ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳಿ. ಎರಡು ಭಾಗ ಫೋಲ್ಡ್ ಮಾಡಿ ನಾಚ್ ಮಾಡಿದ್ದೀವಲ್ವರ, ನಾಚ್ ಎಷ್ಟಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಒಂದು ಸಲ ನೀವು ನಾಚ್ ಮಾಡ್ಕೊಳ್ಳಿ. ನಾಚ್ ಮಾಡಿದ ನಂತರ ನೀವು ಎರಡು ಕಡೆಯೂ ಅಗಲಕ್ಕೆ ಬೇಕಾದ್ರೆ ಮೇಲ್ಗಡೆ ಡೌಟ್ ಇದ್ದಾಗ ನೀವು ಈ ರೀತಿ ಮಾರ್ಕರ್ ತಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ನೀವು ಫ್ರಂಟ್ನಾಗ ಕಟ್ ಮಾಡಿದ್ದೀವಲ್ವರ, ಇದಕ್ಕೆ ಯಾವುದೇ ರೀತಿ ಪೈಪಿಂಗ್ ಇಲ್ಲ, ಪ್ಯಾಚ್ ಇಲ್ಲ, ಪ್ಲೈನಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ನಾಚ್ ಟು ನಾಚ್ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ನಾವು ಕಟ್ ಮಾಡಿರುವಂಥ ಮೆಸರ್ಮೆಂಟು. ಕ್ಯಾನ್ವಸ್ ಪಕ್ಕದಲ್ಲಿ ಹೊಲಿಗೆಯನ್ನು ಸ್ಟಾರ್ಟ್ ಮಾಡಬೇಕು. ನೀವು ಕ್ಯಾನ್ವಸ್ ಮೇಲೆ ಹಾಕಿದರೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಕ್ಯಾನ್ವಸ್ ಪಕ್ಕದಲ್ಲಿ ಹೊಲಿಗೆ ಸ್ಟಾರ್ಟ್ ಮಾಡ್ತೀರಿ. ಒಂದು ಸೆಕೆಂಡು, ಇದು ಮಿರರ್ ಇದೆ, ಅದು ಕಟ್ ಮಾಡಿ ತೆಗಿತೀನಿ, ಇಲ್ಲಾಂತಂದರೆ ಮತ್ತೊಂದು ಸೂಜಿ ಹೋಗುತ್ತೆ. ಇದು ಕಟ್ ಮಾಡಿ ತೆಗೆದಿದ್ದಾಯಿತು. ಈಗ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೋಬೇಕಾದ್ರೆ ಶೋಲ್ಡ್ರ್ ಎಷ್ಟು ಮುಖ್ಯನೋ ಅದೇ ಥರ ನಾವು ಹೊಲಿಯೋದ್ರಲ್ಲಿ ಫ್ರಂಟಲ್ಲಿ ಈ ಅರ್ಧ ಭಾಗ ಖಂಡಿತವಾಗ್ಲೂ ತುಂಬಾ ಮುಖ್ಯ. ಇದು ಕರೆಕ್ಟಾಗಿ ನೀವು ಬೆರಳಿಟ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಅರ್ಧ ಭಾಗ ಕರೆಕ್ಟಾಗಿದೆ ಅಂತೇಳಿ. ಇದರಲ್ಲಿ ನೀವೇನಾದ್ರು ಹೆಚ್ಚು ಕಡಿಮೆ ಮಾಡಿದಾಗ ನಮಗೆ ನೆಕ್ಕು ಹೆಚ್ಚು ಕಡಿಮೆ ಬರುತ್ತೆ ಫ್ರಂಟಲ್ಲೂ. ಬ್ಯಾಕ್ ಯಾವ ರೀತಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನೋ ಅದೇ ಥರ ನೆಕ್ಕ ಫ್ರಂಟಲ್ಲೂ. ನೆಕ್ಸ್ಟ್ ನೋಡಿ, ಈ ಥರ ಹೊಲ್ದಿದ ನಂತರ ನೀವು ಒಂದು 1/4 ಇಂಚಷ್ಟು ಬಟ್ಟೆ ಬಿಟ್ಟು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ಈ ರೀತಿ. ನೆಕ್ಸ್ಟು ನಾಚ್ ಮಾಡ್ಕೊಳ್ಳಿ. ಇಲ್ಲಿ ವಿ ಹತ್ರ ಒಂದು, ಈ ಫ್ರಂಟಲ್ಲಿ ಒಂದು, ಮತ್ತೊಂದು ಕಡೆ ಟೋಟಲಾಗಿ ನಾನು 3 ನಾಚ್ ಹಾಕಿದ್ದೀನಿ. ಅದ ನಂತರಕ್ಕೆ ಈ ಕ್ಯಾನ್ವಸ್ ಇದೆಯಲ್ಲ, ಇದನ್ನು ಒಳಗಡೆ ಫೋಲ್ಡ್ ಮಾಡಿ. ಈ ಫೋಲ್ಡ್ ಮಾಡಿದ ನಂತರ ಮತ್ತೊಂದು ಸಲ ಫೋಲ್ಡ್ ಮಾಡಿ. ಬರೀ ಒಂದೇ ಸಲ ನೋಡಿ, ಈ ಥರ ಫೋಲ್ಡ್ ಮಾಡಿದಾಗ ಮೇಲ್ಗಡೆ ಬರುತ್ತೆ. ಇದ್ರ ಮೇಲೆ ಏನು ಹೊಲಿಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ. ಮತ್ತೊಂದು ಸಲ ಫೋಲ್ಡ್ ಮಾಡಿದಾಗ ಆ ಕ್ಯಾನ್ವಸ್ಸು ಒಳಗಡೆ ಹೋಗುತ್ತೆ. ಈಗ ನೋಡಿ, ಮೇಲ್ಗಡೆಯಿಂದ ಒಂದು ಕಿನಾರ ಹೊಲಿಗೆ ಹಾಕೊಂಬನ್ನಿ. ನೀಡಲ್ ಸ್ಟಿಚಸ್ ಒಂದು ಹಾಕ್ಕೊಳ್ಳಿ. ಅವಾಗ ನೆಕ್ ಚೆನ್ನಾಗಿ ಕೊಡುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ನಮಗೆ. ಅಷ್ಟೇ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೆಕ್, ಫ್ರಂಟ್ ನೆಕ್. ಈಗ ನಾವು ಏನು ಮಾಡಬೇಕು,
ಈ ಎರಡು ಭಾಗನೂ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡಬೇಕಕ್ಕ. ಕರೆಕ್ಟಾಗಿದೆ. ಚೆಕ್ ಮಾಡಿದ ನಂತರ ನೀವು ಹೈಟು ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕಾ. ಇದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೂ ನಾವು ಹಾಕಬೇಕಾದ್ರೆ ಒಂದು ಕಡೆ ನೆಕ್ಕು ಮೇಲ್ಗಡೆ ಒಂದು ಕಡೆ ಕೆಳಗಡೆ ಕಾಣಿಸುತ್ತೆ. ಸೊ ಇದು ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೂ ಎಕ್ಸ್ಟ್ರಾ ಏನಾದ್ರು ಬರೋದನ್ನ ಕಟ್ ಮಾಡ್ಕೊಳ್ಳಿ. ನೀವು ಹಾಗೆ ಬಿಡೋಕ್ಕೆ ಹೋಗಬೇಡಿ. ಆ ರೀತಿ ಏನಾದ್ರು ನೀವು ಬಿಟ್ಟರೆ ಒಂದು ಕಡೆ ನೆಕ್ಕು ಹಾಕಬೇಕಾದ್ರೆ ನೋಡಿ ಈ ಥರ ಬ್ರಾಡಾಗಿ, ಒಂದು ಕಡೆ ಕ್ಲೋಸ್ ಆಗಿ ಹಸಿವಾಗಿ ಕಾಣಿಸುತ್ತೆ. ಒಂದೊಂದನ್ನು ನೀವು ಚೆಕ್ ಮಾಡ್ಕೋಬೇಕು. ನೀವು ಯಾವುದು ಕರೆಕ್ಟಾಗಿ ಹೊಲ್ದಿಲ್ಲ ಅಂದರೆ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ನೀವು ಪ್ರತಿಯೊಂದು ಇದರಲ್ಲೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದನ್ನು ನೀವು ಫಾಲೋ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟು ಫ್ರಂಟು ರೆಡಿ ಮಾಡಿದ್ದೇನೆ, ಬ್ಯಾಕು ರೆಡಿ ಮಾಡಿದ್ದೇನಲ್ವರ. ಅದ ನಂತರ ನಾವು ಈಗ ಶೋಲ್ಡ್ರ್ ಅಟ್ಯಾಚ್ ಮಾಡೋದು. ಯಾವ ರೀತಿ ನಿಮಗೆ ಶೋಲ್ಡ್ರ್ ಅಟ್ಯಾಚ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಈಗ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ನೆಕ್ಕಲ್ಲಿ ಬ್ಯಾಕಲ್ಲಿ ಒಂದು ಹೊಲಿಗೆ ಹಾಕಿ ಅದ ನಂತರ ನಿಮಗೆ ಶೋಲ್ಡ್ರ್ ಈ ರೀತಿ ಹೊಲ್ದು ತೋರಿಸ್ತಿರ್ತಾರೆ. ಅಂದರೆ ನೀವು ಬೇಕಾದ್ರೆ ನಿಮ್ಮ ಚೂಡಿದಾರನ್ನ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಇರುತ್ತೆ ಹೊಲಿಗೆ ಹಾಕಿರ್ತಾರೆ. ಸೊ ಈ ಕಡೆ ದಪ್ಪನೂ ಕಾಣಿಸುತ್ತೆ, ಓವರ್ಲಾಕ್ ಕಾಣಿಸುತ್ತೆ. ಅದು ಮಾತ್ರ ಅಲ್ಲ, ನಿಮಗೆ ಈ ಪಿಸರು ಕಾಣಿಸುತ್ತೆ ಅಕ್ಕ. ಇದು ಕಾಣಿದ್ರೆ ಯಾವ ರೀತಿ ಹೊಲಿಯೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಬರೀ 1.5 ಇಂಚಷ್ಟು ಕಾಣಿಸೋದಿಲ್ಲ, ನಿಮಗೆ ದಪ್ಪನೂ ಇರೋದಿಲ್ಲ ಅಕ್ಕ. ಈಗ ಬ್ಯಾಕ್ ಕೆಳಗಡೆ ಇಟ್ಕೊಳ್ಳಿ. ಮೇಲ್ಗಡೆ ನಾವು ತಗೊಳ್ಳೋದು ಫ್ರಂಟು, ಮುಂದ್ಗಡೆ ಬರುವಂಥ ಬಟ್ಟೆನ ತಗೊಳ್ಳಿ. ಇದು ತಗೊಂಡಿದ್ದ ನಂತರ ಈಗ ನೋಡಿ ನಾಚ್ ಇಟ್ಕೊಳ್ಳಿ. ಅಂದರೆ ಕರೆಕ್ಟಾಗಿ ಈ ಶೋಲ್ಡ್ರ್ ಟು ಈ ಶೋಲ್ಡ್ರ್ ಕರೆಕ್ಟಾಗಿ ಇಟ್ಕೊಳ್ತೀರಾ. ಈಗ ನೋಡಿ ಅಕ್ಕ, ಇಲ್ಲಿ ಎಷ್ಟು ಮಾರ್ಜಿನ್ ಹಿಡಿಬೇಕು, 1/2 ಇಂಚ್ ಬಿಟ್ಟಿದ್ದೀವಿ, 1/2 ಇಂಚ್ ಇರಬೇಕು. ಕರೆಕ್ಟಾಗಿ ಒಂದು ಹೊಲಿಗೆ ಹಾಕೊಂಬಂದಕ್ಕ 1/2 ಇಂಚಷ್ಟು. ಈ ಕ್ಯಾನ್ವಾಸ್ ಹಿಂಭಾಗ ಬರುವಂಥ ಕ್ಯಾನ್ವಾಸ್ನ ಓಪನ್ನಲ್ಲಿ ಇರಬೇಕು. ಈ ಥರ ಮಡಚಬಾರ್ದು, ಒಳಗಡೆನೂ ಮಡಚಂಗಿಲ್ಲ. ಈ ಥರ ಓಪನ್ ಬಿಟ್ಕೊಳ್ಳಿ. ಕೆಲವೊಬ್ಬರ ಹತ್ರ ಓವರ್ಲಾಕ್ ಮಿಷನ್ ಇರೋದಿಲ್ಲ, ಪಾಪ ಅವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಈ ಐಡಿಯಾನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ ಅಕ್ಕ, ಇನ್ನು ಮತ್ತೊಂದು ಬ್ಯಾಕ್ ಕ್ಯಾನ್ವಾಸು ಓಪನ್ನಲ್ಲಿರಲಿ, ಮತ್ತೊಂದು ಫ್ರಂಟ್ ತಗೊಂಡೋಗಿ ಶೋಲ್ಡ್ರ್ ಹತ್ರ ಅಟ್ಯಾಚ್ ಮಾಡಿ. ಅದ ನಂತರಕ್ಕ 1/2 ಇಂಚಷ್ಟು ಮಾರ್ಜಿನ್ ಇಟ್ಕೊಳ್ಳಿ. ಏನಕ್ಕಪ್ಪ ಅಂತಂದರೆ 1/2 ಇಂಚಷ್ಟು ನಾವು ಮಾರ್ಜಿನ್ ಬಿಟ್ಟಿದ್ದೀವಿ. ಸೊ 1/2 ಇಂಚಷ್ಟು ನಾವು ಮಾರ್ಜಿನ್ ಹಿಡಿಬೇಕು. 1/4 ಇಂಚ್ ಏನಾದ್ರು ನೀವು ಮಾರ್ಜಿನ್ ಹಿಡಿದಾಗ ನೆಕ್ ಡೀಪ್ ಜಾಸ್ತಿ ಆಗುತ್ತೆ, ಫ್ರಂಟು ಜಾಸ್ತಿ ಆಗುತ್ತೆ, ಬ್ಯಾಕು ಜಾಸ್ತಿ ಆಗುತ್ತೆ, ಹಾಮೂಲು ದೊಡ್ಡದಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ 1/2 ಇಂಚ್ ಇಟ್ಕೊಳ್ಳಿ. 1/2 ಇಂಚಿಂದ 3/4 ಇಂಚ್ ಹಿಡಿಯೋಕ್ಕೆ ಹೋಗಬೇಡಿ ದಯವಿಟ್ಟು. 1/2 ಇಂಚ್ ಅಂದರೆ 1/2 ಇಂಚ್ ಮಾತ್ರ ನೀವು ಮಾರ್ಜಿನ್ ಹಿಡಿಬೇಕು. ಈಗ ನೆಕ್ಸ್ಟ್ ನೋಡಿ ಅಕ್ಕ, ಈ ಕ್ಯಾನ್ವಾಸ್ ಇದೆಯಲ್ವರ, ನಾವು ಓಪನಲ್ಲಿ ಬಿಟ್ಟಿದ್ವಲ್ಲ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿದ ನಂತರ ಈ ಥರ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಳಿ. ಹಾಕಿದ ನಂತರಕ್ಕೆ ಈ ಎಡ್ಜಲ್ಲಿ ಸ್ವಲ್ಪ ಈ ರೀತಿ ಕ್ರಾಸಾಗಿ ಕಟ್ ಮಾಡಿ. ದಪ್ಪ ಇರುತ್ತೆ, ನಾವು ಹಾಕಬೇಕಾದ್ರೆ ಏನಾದ್ರು ಒಂಥರ ಶೋಲ್ಡ್ರ್ ಹತ್ರ ನಮಗೆ ದಪ್ಪ ಇದ್ದಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಶೋಲ್ಡ್ರ್ ಹತ್ರ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ನಮಗೆ ಫಿನಿಶಿಂಗು ಆ ಜಾಗದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಏನಪ್ಪ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಒಳಗಡೆ ಹೋಗುವಂಥ ಬಟ್ಟೆಗೆ ಅಂತೇಳಿ ಅಂದ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ನಾವು ಈ ಜಾಗದಲ್ಲಿ ಈ ರೀತಿ ನಾವು ಕ್ರಾಸಾಗಿ ಕಟ್ ಮಾಡಿದಾಗ ನೋಡಿ, ಈ ಕ್ಯಾನ್ವಾಸ್ ಉಲ್ಟಾ ಮಾಡಬೇಕಾದ್ರೆ ಕರೆಕ್ಟಾಗಿರುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕು ಅಟ್ಯಾಚ್ ಮಾಡಿರೋದು ಕಾಣಿಸೋದಿಲ್ಲ. ಇಲ್ಲ ಅಂತಂದರೆ ನೀವು ಕಟ್ ಮಾಡಿಲ್ಲ ಅಂದರೆ ಈ ಬ್ಯಾಕು ಜಾಸ್ತಿ ಇರುತ್ತೆ ಅಥವಾ ಫ್ರಂಟ್ ಜಾಸ್ತಿ ಇರುತ್ತೆ, ಈ ಥರ ಸಮಸ್ಯೆ ಇರುತ್ತೆ. ನೀವು ಶೋಲ್ಡ್ರ್ ತೆಗೆದು ನೋಡಿ, ಈ ರೀತಿ ಕರೆಕ್ಟಾಗಿರಬೇಕು. ಬ್ಯಾಕ್ ಫ್ರಂಟ್ ಅಟ್ಯಾಚ್ ಮಾಡಿರೋದೇ ಕಾಣಬಾರ್ದು. ನೆಕ್ಸ್ಟ್ ಅಕ್ಕ, ಈ ಕ್ಯಾನ್ವಾಸ್ನ ಈ ರೀತಿ ನೀವು ಕ್ಲೋಸ್ ಮಾಡಿದಾಗ ನಿಮಗೆ ಈ ಪಿಸರು ಕಾಣಿಸೋದಿಲ್ಲ. ನಿಮಗೆ 1 ಇಂಚಷ್ಟು ದಪ್ಪನೂ ಇರೋದಿಲ್ಲ, ಹಾಕಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ನೀವು ಟ್ರೈ ಮಾಡಬೇಕು. ನೆಕ್ಸ್ಟ್ ಅಕ್ಕ ನೋಡಿ, ಈಗ ಇದಕ್ಕೆ ಓವರ್ಲಾಕ್ ಹಾಕೊಂಬರ್ತೀನಿ. ಓವರ್ಲಾಕ್ ಹಾಕಿದ ನಂತರ ಬ್ಯಾಕಿಗೆ ಒಂದು ಹೊಲಿಗೆ ಹಾಕಿ ಅದ ನಂತರ ನಾವು ಸ್ಲೀವ್ ಅಟ್ಯಾಚ್ ಮಾಡೋಣ. 1 ಸೆಕೆಂಡ್ ವೆಯ್ಟ್ ಮಾಡಿ ಅಕ್ಕ. ಪಕ್ಕದಲ್ಲಿದೆ ಓವರ್ಲಾಕ್ ಮಿಷನ್ನು. ಮುಂದಿನ ಕ್ಲಾಸಲ್ಲಿ ಇಲ್ಲೇ ನಾನು ತರ್ತೀನಿ. ನಿಮಗೆ ತಿಳಿಸ್ಕೊಡ್ತಾ ಇದ್ದೀನೋ ಅದೇ ರೀತಿ ನೀವು ಟ್ರೈ ಮಾಡಬೇಕು. ಬರೀ 5,000 to 6,000 ಇದೆ ಅಕ್ಕ ಓವರ್ಲಾಕ್ ಮಿಷನ್ನು. ತಗೊಳ್ಳಿ, ಈ ರೀತಿ ಓವರ್ಲಾಕ್ ಮಾಡಿಕೊಡಿ, ಕಸ್ಟಮರ್ಗೆ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, ಈಗ ಓವರ್ಲಾಕ್ ಮಾಡಿದ ನಂತರ ಈ ಥರ ನಾವು ಕ್ಲೋಸ್ ಮಾಡಿ. ಕ್ಲೋಸ್ ನಂತರ ಕ್ಯಾನ್ವಾಸ್ ಒಳಗಡೆ ಹೋಗುತ್ತೆ. ಅದ ನಂತರ ನಾವು ಇದು ಫ್ರಂಟು, ಇದು ಬ್ಯಾಕು, ಈ ರೀತಿ ಕ್ಯಾನ್ವಾಸ್ನ ಒಳಗಡೆ ಫೋಲ್ಡ್ ಮಾಡಿದ ನಂತರಕ್ಕೆ ಮೇಲ್ಗಡೆಯಿಂದ ಒಂದು ಹೊಲಿಗೆ ಹಾಕೊಂಬರ್ಬೇಕು. ಎಡ್ಜಲ್ಲಿ ಈ ರೀತಿ ಒಂದು ರಫ್ ಮಾಡ್ಕೊಂಡು ಅದ ನಂತರ ಈ ಹೊಲಿಗೆ ಸ್ಟಾರ್ಟ್ ಮಾಡಿ. ಕಿನಾರೆ ಹೊಲಿಗೆ ಹಾಕಬೇಕು. ಕೆಲವೊಬ್ಬರು ಈ ಹೊಲಿಗೆ ಹಾಕೋದಿಲ್ಲ. ಹೊಲಿಗೆ ಹಾಕಿದಾಗ ನಮಗೆ ಬ್ಯಾಕ್ ನೆಕ್ಕು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ರಫ್ ಮಾಡ್ಕೊಳ್ಬೇಕು. ಈ ಜಾಗದಲ್ಲಿ ರಫ್ ಮಾಡಿ
ದಾರ ಕಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ದಾರಾನ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಫಸ್ಟ್ ಕಟ್ ಮಾಡೋವಂಥ ಜಾಗದಲ್ಲಿ ಕಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡಿರೋವಂಥ ಜಾಗದಲ್ಲಿ ದಾರ ಹಾಗೆ ಬಿಟ್ಟಿರ್ತಾರೆ. ಸೊ ಆ ರೀತಿ ಬಿಡಬಾರ್ದು, ಫಿನಿಶಿಂಗ್ ಚೆನ್ನಾಗಿರೋದಿಲ್ಲ. ನಾವು ಕಟ್ ಮಾಡ್ಬೇಕಾದ್ರೆ ನೀಟಾಗಿ ಕಟ್ ಮಾಡಬೇಕು. ಈಗ ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಈ ಶೋಲ್ಡ್ರ್ ಹತ್ರ ಒಂದು ನ್ಯಾಚ್ ಮಾಡ್ಕೊಳ್ಳಿ, ಹಿಂಭಾಗ ಬರುವಂಥ ಚೆಸ್ಟ್ ನ್ಯಾಚ್ಗೆ ಒಂದು ನ್ಯಾಚ್ ಮಾಡ್ಕೊಳ್ಳಿ, ಫ್ರಂಟಲ್ಲಿ ಬರುವಂಥ ಚೆಸ್ಟ್ಗೆ ಒಂದು ನ್ಯಾಚ್ ಒಂದು ಮಾಡ್ಕೊಳ್ಳಿ. ಎರಡು ಕಡೆನೂ ಶೋಲ್ಡ್ರ್ ಸೆಂಟ್ರು ಎರಡು ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ. ಅದ ನಂತರ ಸ್ಲೀವ್ಗೆ ಈ ರೀತಿ ನ್ಯಾಚ್ ಮಾಡ್ಕೊಳ್ಳಿ. ನ್ಯಾಚ್ ಮಾಡಿದ ನಂತರ ನಾವು ಹೊಲಿಗೆ ಹಾಕೋಕ್ಕೆ ಈಗ ಸ್ಟಾರ್ಟ್ ಮಾಡಬೇಕು. ಅಂದರೆ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ. ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ಬ್ಯಾಕಿಂದ ಅಟ್ಯಾಚ್ ಮಾಡ್ಕೊಂಬನ್ನಿ. ಹಿಂಭಾಗದಿಂದ ಈ ಥರ ನ್ಯಾಚ್ ಟು ನ್ಯಾಚ್ ಇಟ್ಬಿಟ್ಟು ಅದ ನಂತರ ನಾವು ಹೊಲಿಗೆ ಹಾಕೊಂಬರ್ಬೇಕು. ಚೆಸ್ಟ್ ನ್ಯಾಚ್ ಎಷ್ಟಿದೆಯೋ ಅಷ್ಟೇ ಸ್ಲೀವ್ಗೆ ಇಟ್ಬಿಟ್ಟು ಅದ ನಂತರ ಹೊಲಿಗೆ ಹಾಕೊಂಬರೋಣ. ಫಸ್ಟ್ ನಾನು ತೊಗೊಂಡಿರೋದು ಬ್ಯಾಕ್ ಕಡೆಯಿಂದ ಇಬ್ಬರು ಮ್ಯಾಚಿಂಗ್ ಬಿಡಿಸ್ಕೊಂಡು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನಾನಿದು ಯಾವುದೋ 2 ಮಾರ್ಕ್ ಇದೆ ಅಂತಲ್ಲಿ ಇಲ್ಲಿ ಹಾಕಿದ್ದೀನಿ. ಇದೇನಪ್ಪ ಮಿಸ್ ಮ್ಯಾಚ್ ಆಗ್ತಾಯಿದೆ ಅಂತ ನೋಡಿದಾಗ ಈಗ ಕಾಣಿಸ್ತಾ ಇದೆ. ನೆಕ್ಸ್ಟ್ ಶೋಲ್ಡ್ರ್ ನಂತರಕ್ಕೆ ಈಗ ಫ್ರಂಟ್ಗೆ ನೋಡಿ. ಫ್ರಂಟು ಕರೆಕ್ಟಾಗಿದೆಯಾ? ನ್ಯಾಚ್ ಟು ನ್ಯಾಚ್ ನಾನು ನಿಮಗೆ ತೋರಿಸ್ಕೊಟ್ಟಿರೋಂಥದ್ದಕ್ಕೆ ಪ್ರತಿಯೊಂದು ಕರೆಕ್ಟಾಗಿರುತ್ತೆ. ಬೇಕಾದ್ರೆ ನಿಮ್ಮ ಹತ್ರ ಈಗ ಕ್ವಶನ್ ಕೇಳ್ಬೋದು, ಅದರ ಟೈಮ್ ಬೇರೆ ಇಲ್ಲ. ಅಂದರೆ ನಾವು ಫ್ರಂಟು ನಿಮಗೆ ಸ್ಲೋಪ್ ತೆಗ್ದಿಲ್ಲ ಅಂತಂದರೆ, ಈಗ ಮುಂದ್ಗಡೆ ನಿಮಗೆ ಶೇಪ್ ತೆಗ್ದಿಲ್ಲ ಅಂತಂದರೆ, ಅಂದರೆ ಸ್ಲೋಪ್ ಕಟ್ ಮಾಡಿರ್ತೀನಿ ಶೋಲ್ಡ್ರ್ ಹತ್ರ, ಕಟ್ ಮಾಡಿಲ್ಲ ಅಂದರೆ ಸ್ಲೀವ್ ಕಡಿಮೆ ಬರುತ್ತೆ, ಫ್ರಂಟು ಜಾಸ್ತಿ ಬರುತ್ತೆ. ಆವಾಗ ನೀವು ಹಾಗೆ ಸ್ಲೀವ್ ಏನಾದ್ರು ನೀವು ಅಟ್ಯಾಚ್ ಮಾಡಿದಾಗ ಶೋಲ್ಡ್ರಿ ಹಿಂದೆ ಮುಂದೆ ಬರುತ್ತೆ. ಸೊ ಅದಕ್ಕೋಸ್ಕರ ಫ್ರಂಟಲ್ಲಿ ಸ್ಲೋಪ್ ಮಾಡಬೇಕು. ಸ್ಲೋಪ್ ಮಾಡಿದ್ರೇ ಫ್ರಂಟ್ ನ್ಯಾಚ್ ಕರೆಕ್ಟಾಗಿ ಕೂರೋದು. ನೆನ್ನೆ ನಿಮಗೆ ತೋರಿಸಿದ್ದೀನಿ, ಕೆಲವೊಬ್ರಿಗೆ ಅರ್ಥ ಆಗಿಲ್ಲ ಅಂತಂದರೆ ಈಗ ಅರ್ಥ ಆಗಲಿ ಅಂತೇಳಿ ನಿಮಗೆ ಮತ್ತೊಂದು ಸಲ ನಿಮಗೆ ನೆನಪಿಸ್ತಾ ಇದ್ದೀನಿ. ಇದು ನೋಡಿ ಶೋಲ್ಡ್ರ್ ಜಾಯಿಂಟು, ಇದು ಫ್ರಂಟು. ಈಗ ಫ್ರಂಟಿಂದ ಬ್ಯಾಕ್ ಕಡೆ ಬರ್ತಾಯಿದ್ದೀವಿ. ನ್ಯಾಚ್ ಟು ನ್ಯಾಚ್ ಇಟ್ಕೊಳ್ಳಿ. ಇಲ್ಲಿ ಎಷ್ಟು ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದರೆ 1/2 ಇಂಚ್ ಇಟ್ಕೊಳ್ಳಿ. ಈಗ ನೀವು ಚೂಡಿದಾರ್ಗೆಲ್ಲ ನೀವು 1/2 ಇಂಚ್ ಮಾರ್ಜಿನ್ ಇಡೀರಿ, ತೊಂದರೆ ಇಲ್ಲ ನೋಡಿ. ಈಗ ಎಷ್ಟು ಕರೆಕ್ಟಾಗಿ ಬರುತ್ತೆ ನೋಡಿ. ನ್ಯಾಚ್ ಟು ನ್ಯಾಚ್ ಕಾನ್ಫಿಡೆಂಟಾಗಿ ಮಾಡಿ ಖಂಡಿತವಾಗಲೂ ಕಲ್ತ್ಕೋಬೋದು. ವಿಡಿಯೋ ನಿಮಗೆ ಲೈಫ್ ಟೈಮ್ ಫ್ರೀ ಇದೆ. ಡೌಟ್ ಇದ್ರೂ ಭಾನುವಾರ ಒಂದಿನ ಫೋನ್ ಮಾಡೋಕ್ಕೆ ಹೋಗಬೇಡಿ. ಈಗ ಬಾಕಿ ಇರುವಂಥ ದಿವಸ ನೀವು ಫೋನ್ ಮಾಡಿ, ಅಂದರೆ ಸಂಜೆ ಹೊತ್ತು ಫೋನ್ ಮಾಡಿ, ಒಂದು 6:30 8 ಗಂಟೆ ತನಕ. ನಿಮ್ಗೆ ಏನಾದ್ರು ಡೌಟ್ ಇದ್ರೂ ನಿಮಗೆ ತಿಳಿಸ್ಕೊಡ್ತೀನಿ. ಬರೀ 10 ದಿನ ಕ್ಲಾಸ್ ಕಂಪ್ಲೀಟ್ ಆಗಿದ ನಂತರ ನಮ್ಗೆ ಡೌಟ್ ಹೇಳ್ಕೊಡಲ್ಲ ಅಂತೇಳಿ ಅನ್ಕೋಬೇಡಿ. ಯಾಕೆ ನೀವು ನಾನು ಜೀವ ಇರೋ ತನಕ ನಿಮಗೆ ಡೌಟ್ಸ್ನ ಕ್ಲಿಯರ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಇದು ಹಾಮೋಲ್ಗೆ ಓವರ್ಲಾಕ್ ಮಾಡ್ಕೋಬೇಕು. ಅದ ನಂತರ ನಾವು ಸೈಡ್ ಅಟ್ಯಾಚ್ ಮಾಡೋಣ. 1 ಸೆಕೆಂಡ್ ವೆಯ್ಟ್ ಮಾಡಿ. ಓವರ್ಲಾಕ್ ಆಗಿದ ನಂತರ ನಾವು ಸೈಡ್ ಅಟ್ಯಾಚ್ ಮಾಡಬೇಕು. ಹಾಮೂಲಿಗೆ ಓವರ್ಲಾಕ್ ಮಾಡ್ಕೊಳ್ಳಿ. ಮಾಡಿದರೆ ಚೆನ್ನಾಗಿರುತ್ತೆ. ಹೊಲ್ದಿದ ನಂತರ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂತಂದರೆ ಈ ಜಾಗದಲ್ಲಿ ಕವರ್ ಆಗೋಲ್ಲ. ಸೊ ನೀವೇನು ಮಾಡ್ತೀರಾ, ಒಂದು 1/2 ಇಂಚ್ ಅಷ್ಟು ಬಿಟ್ಟು ನೀವು ಇದು ಮಾಡ್ಕೊತೀರಾ, ಅವಾಗ ಚೆನ್ನಾಗಿ ಬರೋದಿಲ್ಲ. ಫಸ್ಟೇ ಓವರ್ಲಾಕ್ ಮಾಡ್ಕೊಳ್ಳಿ. ಓವರ್ಲಾಕ್ ಮಾಡಿದ ನಂತರ ನೀವು ಸೈಡ್ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್ ನೋಡಿ ಈ ಹಾಮೋಲ್ ಜಾಯಿಂಟು ಯಾವ ಕಡೆ ಇರಲಿ ಅಂದರೆ ಮೇಲ್ಗಡೆ ಇರಬೇಕು. ಕೆಳಗಡೆ ಇರೋದನ್ನು ಮೇಲ್ಗಡೆನೇ ಇರಬೇಕು. ಮೇಲ್ಗಡೆ ಇರುವಂಥ ಜಾಯಿಂಟ್ನು ಮೇಲ್ಗಡೆನೇ ನೀವು ಕಳಿಸ್ಬೇಕು. ಮೇಲ್ಗಡೆ ಇರಲಿ. ಕೆಲವೊಬ್ರು ಈ ರೀತಿ ಅಟ್ಯಾಚ್ ಮಾಡಿರ್ತಾರೆ. ಈ ರೀತಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಅದು ಬ್ಲೌಸ್ ಆಗಿರಲಿ ಅಥವಾ ಚೂಡಿದಾರ ಆಗಿರಲಿ, ಈ ರೀತಿ ನೀವು ಮೇಲ್ಗಡೆನೇ ಇರಬೇಕು. ಈಗ ಚೆಸ್ಟ್ ಹತ್ರ ನಾವು ಜಾಯಿನ್ ಮಾಡಿದ್ದಾಯ್ತಕ್ಕ. ಈಗ ನೆಕ್ಸ್ಟು ಈ ಫ್ರಂಟ್ ಬ್ಯಾಕು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಈಗ ನಾವು ಒಂದು ಮಾರ್ಕ್ ಮಾಡಿದ್ವಲ್ವರ,
ಆ ಮಾರ್ಕಿನ ಮೇಲೆ ನೀವು ಹೊಲಿಗೆ ಹಾಕೊಂಬನ್ನಿ, ನಿಧಾನಕ್ಕೆ ಹಾಕೊಂಬನ್ನಿ. ಕರೆಕ್ಟಾಗಿ ಇಲ್ಲಿ ವೇಸ್ಟ್ ಹತ್ರ ಇಲ್ಲಿ ಬಂದು ನಿಲ್ಲಿಸಿ. ಇಲ್ಲಿ ನಿಲ್ಲಿಸಿದ ತಕ್ಷಣ ಈ ಹಿಪ್ಪು ಮತ್ತು ಹಿಪ್ ಹತ್ರ ಮತ್ತು ಅದೇ ಸ್ಲಿಟ್ ಹತ್ರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಾ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರಕ್ಕೆ ನೀವು ಹೊಲಿಗೆ ಮತ್ತೊಂದು ಹೊಲಿಗೆ ನೀವು ಹಾಕೊಂಬನ್ನಿ. ಕರೆಕ್ಟಾಗಿ ಹಿಪ್ ಮೆಸರ್ಮೆಂಟ್ ಏನಿದೆಯೋ ಆ ಜಾಗದಲ್ಲಿ ಕರೆಕ್ಟಾಗಿ ರಫ್ ಮಾಡಿ, ಸ್ಲಿಟ್ ಓಪನ್ ಹತ್ರ ಚೆನ್ನಾಗಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿದ ನಂತರಕ್ಕೆ ಈಗ ದಾರ ಕಟ್ ಮಾಡೋಣ. ಕಟ್ ಮಾಡಿದ ನಂತರ ಇದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ದರೆ, ಕ್ರಾಸ್ ಆಗಿದ್ದರೆ ನೀವು ಕಟ್ ಮಾಡಿ ತೆಗೀರಿ. ಕರೆಕ್ಟಾಗಿದ್ದರೆ ಹಾಗೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ಈಗ ನೆಕ್ಸ್ಟು ಇನ್ನೊಂದು ಹೊಲಿಗೆ ಹಾಕಬೇಕಾಗ ಇದಕ್ಕೆ ಸೈಡಲ್ಲಿ ಇನ್ನೊಂದು ಹೊಲಿಗೆ ಹಾಕಿ, 2 ಹೊಲಿಗೆ ಇರಬೇಕು ಚೂಡಿದಾರ್ಗೆ. ಬ್ಲೌಸ್ಗೆ 3 ಹೊಲಿಗೆ ಹಾಕಿರ್ತೀವಿ, ಚೂಡಿದಾರ್ಗೆ 2 ಹೊಲಿಗೆ. ಈ ಥರ ಪಕ್ಕದಲ್ಲಿ ಹಾಕೊಂಬನ್ನಿ. ಒಂದು 1/4 ಇಂಚು ಗ್ಯಾಪ್ ಇಟ್ಟು ಹಾಕೊಂಬನ್ನಿ. ಇಲ್ಲಿ ನೀವು ಕೆಳಗಡೆ ಸ್ಲಿಟ್ ಓಪನ್ ಬರಬೇಕಾದ್ರೆ ಒಂದು 3 ಇಂಚು ಡಿಫ್ರೆನ್ಸಲ್ಲಿ ಈ ಹೊಲಿಗೆನ ಕರೆಕ್ಟಾಗಿ ಇದ್ರ ಮೇಲೆ ನೀವು ಅಟ್ಯಾಚ್ ಮಾಡ್ಕೊಂಬನ್ನಿ. ಈ ಹೊಲಿಗೆ ಮೇಲೆ ಒಂದು ಹೊಲಿಗೆ ಹಾಕೊಂಬನ್ನಿ. ಈ ಥರ ರಫ್ ಮಾಡಿದ ನಂತರಕ್ಕೆ ಈ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರಕ್ಕೆ ಈಗ ಮತ್ತೆ ಇನ್ನೊಂದು ಕಡೆ ನಾವು ಅಟ್ಯಾಚ್ ಮಾಡೋಣ. ಈಗ ಒಂದು ಕಡೆ ಅಟ್ಯಾಚ್ ಮಾಡಿದ್ದಾಯಿತು, ಮತ್ತೊಂದು ಕಡೆ ಈಗ ಸ್ಲೀವ್ ಕಡೆಯಿಂದ ನೀವು ಅಟ್ಯಾಚ್ ಮಾಡಬೇಕು. ಸ್ಲಿಟ್ಟಿಂದ ಬರೋಕ್ಕೆ ಹೋಗಬೇಡಿ, ಸ್ಲೀವಿಂದನೇ ಅಟ್ಯಾಚ್ ಮಾಡಿ. ಈ ಸ್ಲೀವಿಂದ ಅಟ್ಯಾಚ್ ಮಾಡಬೇಕಾದ್ರೆ ಹಿಂಭಾಗದಿಂದ ಈ ಸ್ಲೀವ್ನ ಅಟ್ಯಾಚ್ ಮಾಡ್ತೀವಿ. ಫಸ್ಟ್ ನಾವು ಮಾಡಬೇಕಾದ್ರೆ ಫ್ರಂಟ್ ಕಡೆಯಿಂದ ಹೊಲಿಗೆ ಹಾಕಿದ್ದು, ಈಗ ಬ್ಯಾಕಿಂದ ಹೊಲಿಗೆ ಹಾಕ್ತಾಯಿದ್ದೀವಿ ಅಷ್ಟೇ. ಸ್ಲೀವಿಂದ ಬರಲಿ. ಈಗ ನಾವು ಆಲ್ರೆಡಿ ಹೊಲ್ದಿದ್ದೀವಲ್ವ, ಆ ಸ್ಲೀವ್ ಮೆಸರ್ಮೆಂಟನ್ನು ಈಗ ಹೊಲಿಬೇಕಾಗಿರುವಂಥ ಸ್ಲೀವ್ ಮೆಸರ್ಮೆಂಟು ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಬಿಟ್ಟು ರಫ್ ಮಾಡ್ಕೊಳ್ಳಿ. ರಫ್ ಮಾಡಿದ ನಂತರಕ್ಕೆ ಈ ಜಾಯಿಂಟು ಫ್ರಂಟ್ ಆ್ಯಂಡ್ ಬ್ಯಾಕು ಕರೆಕ್ಟಾಗಿರಲಿ. ಈ ಜಾಯಿಂಟು ಕರೆಕ್ಟಾಗಿಟ್ಬಿಟ್ಟು ಮೇಲ್ಗಡೆ ಇರಬೇಕು, ಕೆಳಗಡೆ ಇರೋದನ್ನು ಮೇಲ್ಗಡೆ ಇರಬೇಕು, ಮೇಲ್ಗಡೆ ಇರುವಂಥ ಚೆಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಈ ಹೊಲಿಗೆ ಹಾಕೊಂಬರ್ತೀವಿ. ಇದರಲ್ಲಿ ಯಾವ ಲೆಕ್ಕಾಚಾರದಲ್ಲಿ ಹೊಲಿಗೆ ಹಾಕ್ತೀವಿ, ಅಂದಾಜು ಮೇಲೆನಾ ಅಥವಾ ಹೇಗೆ ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಸೂಜಿಯಲ್ಲಿ ನಾವು ಡಾಟ್ಗಳು ಹಾಕಿದ್ದು, ಅಂದರೆ ಹೋಲ್ಸ್ ಥರ ತೂತು ಮಾಡಿದ್ದು ಈ ಬಟ್ಟೆಗೆ. ಆ ಬಟ್ಟೆಯಲ್ಲಿ ನಾವು ಎಲ್ಲಿ ನಾವು ಹೋಲ್ಸ್ ಮಾಡಿದ್ದೀವೋ ಆ ಹೋಲ್ಸ್ ಮೇಲೆ ನಾವು ಹೊಲಿಗೆ ಹಾಕೊಂಬಂದಾಗ ಕರೆಕ್ಟಾಗಿ ನಮಗೆ ಆ ಫಿನಿಶಿಂಗ್ ಚೆನ್ನಾಗಿ ಸಿಗುತ್ತೆ. ನಮಗೆ 2 ಕಡೆನೂ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ಬರು ರನ್ನೆಲ್ಲ ಮಾರ್ಕ್ ಮಾಡ್ತಾರೆ, ಅದು ನಮ್ಗೆ ಕಾಣಿಸೋದಿಲ್ಲ. ಈ ರೀತಿ ನೀವು ಮಾಡೋದಕ್ಕೆ ಆ ಹೋಲ್ಸ್ ಇದೆ ನೋಡಿ, ಸಣ್ಣ ತೂತುಗಳಿದೆಯಲ್ಲ, ಆ ತೂತು ಮೇಲೆ ನಾವು ಹೊಲಿಗೆ ಹಾಕೊಂಬಂದಾಗ ಕರೆಕ್ಟಾಗಿರುತ್ತೆ. ಈಗ ನೆಕ್ಸ್ಟು ಒಂದು ಹೊಲಿಗೆ ಹಾಕಿದಾಯ್ತಕ್ಕ, ನೆಕ್ಸ್ಟು ಇನ್ನೊಂದು ಸಪ್ರೇಟಾಗಿ ನಾವು ಇನ್ನೊಂದು ಹೊಲಿಗೆ ಹಾಕೊಳ್ಳೋಣ. ಚೂಡಿದಾರ್ಗೆ 2 ಹೊಲಿಗೆ ಹಾಕಿದರೆ ಕರೆಕ್ಟಾಗಿರುತ್ತೆ. ಅವ್ರೇನಾದ್ರು ಫ್ಯೂಚರಲ್ಲಿ ಏನಾದ್ರು ದಪ್ಪ ಆದರೆ ಒಂದು ಹೊಲಿಗೆ ಬಿಡಿಸ್ಕೊಂಡಾಗ ಮತ್ತೊಂದು ಹೊಲಿಗೆ ಇರಬೇಕಲ್ವ, ಅದಕ್ಕೋಸ್ಕರ ಮೇಲ್ಗಡೆಯಿಂದ ಕರೆಕ್ಟಾಗಿ ಬನ್ನಿ. ಈ ಕೆಳಗಡೆ ವೇಸ್ಟ್ ಹತ್ರ ಬಂದಾಗ ಕರೆಕ್ಟಾಗಿ ಈ ಥರ ರಫ್ ಮಾಡಿ ಜಾಯಿಂಟ್ನ ಮುಗಿಸೋಣಕ್ಕ. ಈಗ ನೆಕ್ಸ್ಟು ಸ್ಲಿಟ್ ಓಪನ್ನು ಯಾವ ರೀತಿ ಹೊಲಿಯೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ ಯಾವ ರೀತಿ ನಾವು ಸ್ಲಿಟ್ ಓಪನ್ ಹೊಲಿಯೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ನೋಡಿ ಸಪ್ರೇಟ್ ಇರುತ್ತೆ. ಇದನ್ನು ಒಂದು ಭಾಗ ತಗೊಳ್ಳಿ, ಫ್ರಂಟ್ ಅಥವಾ ಬ್ಯಾಕು. ಯಾವ ರೀತಿ ಸ್ಲಿಟ್ ಫೋಲ್ಡ್ ಮಾಡೋದು ಅಂತಂದರೆ ಈ ಸುಮಾರು ಜನ ಇದು ಕನ್ಫ್ಯೂಸ್ ಆಗ್ತಿದ್ದಾರೆ. ಇದು ನೋಡಿ ಈ ರೀತಿ ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದ ನಂತರಕ್ಕೆ ಮತ್ತೊಂದು ಫೋಲ್ಡ್ ಮಾಡ್ತೀರಾ ಒಂದು 1/2 ಇಂಚಷ್ಟು. ಸ್ಲಿಟ್ಟು ನೀಟಾಗಿ ಬರುತ್ತೆ. ಈಗ ನೋಡಿ ಈ ರೀತಿ. ನೆಕ್ಸ್ಟು ಈ ಸ್ಲಿಟ್ಟು ಹೊಲಿಬೇಕಾದಾಗ ಇದು ಮೈನ್ನ ನೀವು ಗಮನಿಸಬೇಕು. ಯಾವ ರೀತಿಯಪ್ಪ ಅಂತಂದರೆ ಇದನ್ನು ಮೇಲ್ಗಡೆ ಇರುವಂಥ ಬಟ್ಟೆನ ಎಳಿಬಾರ್ದು, ಇದನ್ನು ಲೂಸ್ ಕೊಡಬೇಕು. ಕೆಳಗಡೆ ಇರುವಂಥ ಬಟ್ಟೆನ ಲೈಟಾಗಿ ಎಳೆದಾಗ ನಮಗೆ ಆ ಸ್ಲಿಟ್ ಓಪನ್ ಕರೆಕ್ಟಾಗಿ ಕೂರುತ್ತೆ. ಇಲ್ಲಂತಂದರೆ ನೀಟಾಗಿ ಬರೋದಿಲ್ಲ. ನೋಡಿ ಈಗ ಸ್ಟ್ರೈಟಾಗಿ ಬರಲಿ. ಜಾಯಿಂಟ್ ಇಲ್ಲಿದೆ, ಕೆಳಗಡೆ ಇದೆ, ಕಾಣಿಸ್ತಾ ಇದೆ ನೋಡಿ. ಈ ಕೆಳಗಡೆ ಜಾಯಿಂಟ್ ಇದೆ. ನಾವು ಮೇಲ್ಗಡೆ ಜಾಯಿಂಟಿಂದ ಮೇಲ್ಗಡೆ 1 ಇಂಚಷ್ಟು ಮೇಲ್ಗಡೆ ಹೊಲಿಗೆ ಹಾಕೊಂಬನ್ನಿ. 1 ಇಂಚಷ್ಟು ಮೇಲ್ಗಡೆ ಬಂದಿದ್ದ ನಂತರಕ್ಕೆ ನಾವು ಏನು ಮಾಡ್ಬೇಕು, ಈಗ ಮತ್ತೊಂದು ಸಲ ಈ ಬ್ಯಾಕ್, ಈಗ ನಾವು ಫ್ರಂಟ್ ಹೊಲಿದಿದ್ದೀನಿ, ಈಗ ಬ್ಯಾಕು. ಇದು ನೀವು ಗಮನಿಸ್ಬೇಕು, ದಯವಿಟ್ಟು ಇದೆಲ್ಲ ಗಮನಿಸಿ. ಒಂದು ಫೋಲ್ಡ್ ಮಾಡ್ತೀರಾ, ಮತ್ತೊಂದು ಫೋಲ್ಡ್ ಮಾಡ್ತೀರಾ. ಮಾಡಿದ ನಂತರಕ್ಕೆ ಈ ಕೆಳಗಡೆ ಒಂದು ಫಸ್ಟ್ ಫೋಲ್ಡ್ ಮಾಡಿದ್ದೀವಿ ನೋಡಿ, ಅಂದರೆ ಈ ಫಸ್ಟ್ ಬಟ್ಟೆ, ಈ ಬಟ್ಟೆ ಈ ಥರ ಫೋಲ್ಡ್ ಮಾಡಿದಾಗ ಈ ಬಟ್ಟೆ ಲೈಟಾಗಿ ಮೇಲ್ಗಡೆ ಎಳಿಬೇಕು. ಎಳೆದು ಈ ರೀತಿ ಇಟ್ಕೊಂಡು ಈ ಹೊಲಿಗೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಆವಾಗ ಈ ಬಟ್ಟೆ ಮೇಲ್ಗಡೆ ಎಳ್ದಂಗೆ ಆಗುತ್ತೆ. ಅದು ಯಾತಕ್ಕೋಸ್ಕರನ ನಾವು ಎಳ್ದಿದ್ದೀರ ಅಂತ ನೀವೇನಾದ್ರು ಡೌಟ್ ಇದ್ರಾಕ ನೋಡಿ, ಈ ಎಳ್ದಿದಾಗ ಅಂದರೆ ಒಳಗಡೆ ನಾನು ಆ ಬಟ್ಟೆನ ಎಳ್ದು ಹೊಲಿಗೆ ಹಾಕಿದ್ದೀನಿ.
ಇವಾಗ ನಾವು ಮೇಲ್ಗಡೆ ನಾವು ಮಡಚಬೇಕಾದ್ರೆ ಆ ಬಟ್ಟೆ ಎಲ್ದಾಗ ನಮಗೆ ರಿಂಕಲ್ ಬರೋದಿಲ್ಲ, ನೀಟಾಗಿ ಬರುತ್ತೆ ಸ್ಲಿಟ್ ಓಪನ್. ನೋಡಿ ಈ ರೀತಿ ನೀವೇನಾದ್ರು ಎಲ್ದಿಲ್ಲ ಅಂತಂದರೆ ಈ ಬಟ್ಟೆ ಎಕ್ಸ್ಟ್ರಾ ಬರುತ್ತೆ. ಆವಾಗ ನೀವೇನು ಮಾಡ್ತೀರಾ, ಈ ಸಣ್ಣ ಸಣ್ಣ ರಿಂಕಲ್ ಥರ ಕೊಡ್ತೀರಾ. ಈ ರೀತಿ ಫೋಲ್ಡ್ ಮಾಡ್ಕೊಂಬರ್ಬೇಕು. ಈ ಸಮಸ್ಯೆ ಬೇಡ ಅನ್ನೋಕ್ಕೋಸ್ಕರ ಮೇಲ್ಗಡೆ ಈ ಬರುವಂಥ ಎಕ್ಸ್ಟ್ರಾ ಬರುವಂಥ ಬಟ್ಟೆ ನಾವು ಎಲ್ದು ಕೊಟ್ಟಾಗ ನೀಟಾಗಿ ಬರುತ್ತೆ ಹೊಲಿಗೆ. ಸ್ಲಿಟ್ ಓಪನ್ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸ್ಲಿಟ್ಟಿಗೆ ಒಂದೇ ಒಂದು ಹೊಲಿಗೆ ಮಾತ್ರ ಹಾಕೋದು, ಎರಡು ಹೊಲಿಗೆ ಹಾಕೋದಿಲ್ಲ. ನಿಮ್ಗೆ ಏನಾದ್ರು 2 ಹೊಲಿಗೆ ಹಾಕಬೇಕಂತ ನಿಮ್ಗೆ ಏನಾದ್ರು ಅನಿಸಿದರೆ ನೀವು ಬೇಕಾದ್ರೆ 2 ಹೊಲಿಗೆ ಹಾಕೊಳ್ಳಿ. ನಾನು ಹಾಕೋದು ರೆಡಿಮೇಡ್ ಥರ ಒಂದೇ ಒಂದು ಹೊಲಿಗೆ ಕರೆಕ್ಟಾಗಿರುತ್ತೆ. ನೋಡಿ ಯಾವುದೇ ಕಾರಣಕ್ಕೂ ನಾವು 2 ಹೊಲಿಗೆ ಹಾಕೋದಿಲ್ಲ. ಇದರಲ್ಲಿ ಏನಾದ್ರು ಸೈಡಲ್ಲಿ ಏನಾದ್ರು ಎಕ್ಸ್ಟ್ರಾ ಬಂದರೆ ಎಷ್ಟು ಎಕ್ಸ್ಟ್ರಾ ಬರುತ್ತೋ ಅದನ್ನು ಕಟ್ ಮಾಡಿ ತೆಗೀರಿ. ಈಗ ಫಸ್ಟ್ ಒಂದು ಸ್ಲಿಟ್ ನಿಮ್ಗೆ ತೋರಿಸ್ಕೊಟ್ಟಿದೆ. ಈಗ 2ನೇ ಸ್ಲಿಟ್ ಯಾವ ರೀತಿ ಮಾಡೋದಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ ಒಂದು ಸ್ಲಿಟ್ ತೊಗೊಂಡಿದ್ದೀನಿ. ಇದು ತಗೊಂಡಿದ್ದ ನಂತರ ಈಗ ನೋಡಿ ಫಸ್ಟು ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡ್ತೀರಾ. ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ, ಬರೀ 1/2 ಇಂಚ್ ಮಾತ್ರ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ಮತ್ತೊಂದು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿ ಒಂದೇ ಒಂದು ಹೊಲಿಗೆ ಹಾಕೊಂಬರ್ತೀವಿ. ಸ್ಲಿಟ್ ಓಪನಿಂದ ಮೇಲ್ಗಡೆ ಬನ್ನಿ 1 ಇಂಚಷ್ಟು. ಅದೇ ನಂತರ ಈಗ ಆಪೋಸಿಟ್ ಸೈಡಲ್ಲಿ ನೋಡಿ ಈ ಥರ ಒಂದು 1/2 ಇಂಚ್ ಫೋಲ್ಡ್ ಮಾಡಿ ಮತ್ತೆ ಒಂದು ಫೋಲ್ಡ್ ಮಾಡಿದಾಗ ಈ ಬಟ್ಟೆ ಕೆಳಗಡೆ ಇರುವಂಥ ಬಟ್ಟೆನ ಮೇಲ್ಗಡೆ ಎಲ್ದಿ ಅದ್ರ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ದಾಗ ಲಾಕ್ ಆಗಿರುತ್ತೆ ಅದು ಆ ಬಟ್ಟೆ. ಈಗ ಈಸಿಯಾಗಿ ನೀವು ಫೋಲ್ಡ್ ಮಾಡ್ಕೊಂಬರ್ಬೋದಾಗ, ತುಂಬ ಈಸಿ. ಈಗ ಕೆಳಗಡೆ ಈಗ ಬಾಟಮ್ ಫೋಲ್ಡ್ ಮಾಡೋದು ಹೇಗೆ ಅಂತಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಸ್ಲಿಟ್ನ ಚೆಕ್ ಮಾಡ್ಕೊಳ್ಳೇಬೇಕಕ್ಕ. ಈಗ ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಟಿದ ನಂತರ ಈ ಥರ ಕೆಳಗಡೆ ಕರೆಕ್ಟಾಗಿದೆ ಅಂತಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದ್ರು ಎಕ್ಸ್ಟ್ರಾ ಬಂತು ಅಂತಂದರೆ ಕರೆಕ್ಟಾಗಿ ನೀವು ಇರೋ ಥರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಕಟ್ ಮಾಡಿದ ನಂತರ ಈಗ ಫೋಲ್ಡ್ ಮಾಡ್ಕೊಳ್ಳೋಣ. ಕೆಳಗಡೆ ಫಸ್ಟು ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡ್ತೀರಾ. ಅದ ನಂತರ ಇನ್ನೊಂದು 1/2 ಇಂಚು, ಅರ್ಧ ಇಂಚು, 1 ಇಂಚು ಫೋಲ್ಡಿಂಗ್ ಆಗುತ್ತೆ. ಈ ಫೋಲ್ಡಿಂಗ್ ಮಾಡಬೇಕಾದ್ರೆ ಕೆಳಗಡೆ ಫೋಲ್ಡ್ ಮಾಡಬೇಕಾದ್ರೆ ಮೇಲ್ಗಡೆ ಇರುವಂಥ ಬಟ್ಟೆನ ಎಳಿಬಾರ್ದು. ಎಲ್ದಾಗ ಏನಾಗುತ್ತೆ ರಿಂಕಲ್ ಬರುತ್ತೆ. ಈ ಮೇಲ್ಗಡೆ ಇರೋಂಥ ಬಟ್ಟೆನ ಲೂಸ್ ಕೊಟ್ಕೊಳ್ಳಿ, ಕೆಳಗಡೆ ಇರೋ ಬಟ್ಟೆನ ಲೈಟಾಗಿ ಹೇಳ್ಕೊಳ್ಳಿ. ಈ ರೀತಿ ಈ ಬರ್ಲಲ್ಲಿ ಲೈಟಾಗಿ ಹೇಳ್ಕೊಳ್ಳಿ. ಅಷ್ಟಾಗೆ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ಮತ್ತೊಂದು ಕಡೆ ಈಗ ಫಸ್ಟ್ ಬ್ಯಾಕ್ ಯಾವ ರೀತಿ ಹೊಲಿದೆ ಅಂತ ತೋರಿಸಿದ್ದೀನಿ. ಈಗ ಫ್ರಂಟು ರಫ್ ಮಾಡ್ಕೊಳ್ಳೇಕ ಅಷ್ಟೇ. ಈಗ ಹಿಂಭಾಗ ಡಾಟ್ ಹಾಕಬೇಕು, ಅಂದರೆ ಬ್ಯಾಕ್ ಸೈಡಲ್ಲಿ ಡಾಟ್ ಹಾಕಬೇಕು. ಅದು ಯಾವ ರೀತಿ ಡಾಟ್ ಹಾಕೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಫ್ರಂಟಲ್ಲಿ ಡಾಟ್ ಹಾಕಬಾರ್ದು, ಬ್ಯಾಕಲ್ಲಿ ಮಾತ್ರ ಡಾಟ್ ಹಾಕಬೇಕು. ಅದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ. ಯಾಕೆ ಇದು ನೋಡಿ, ಇದು ಒಂದು ಬ್ಯಾಕ್ ಮಾತ್ರ. ಮೇಲ್ಗಡೆ ಒಂದು ಕೈ ಇಟ್ಕೊಳ್ಳಿ, ಕೆಳಗಡೆ ಒಂದು ಡಾಟಿಗೆ ನೇರವಾಗಿ ಕೈ ಇಟ್ಕೊಳ್ಳಿ. ಕೈ ಇಟ್ಟಿದ ತಕ್ಷಣ ಈ ಜಾಗದಲ್ಲಿ ಒಂದು ದಾರಷ್ಟು ಫಸ್ಟ್ ಹೊಲಿಗೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಸಣ್ಣಕ್ಕೆ ಹಿಡಿಬೇಕು. ಬರ್ತಾ ನೀವು ಒಂದು 1/4 ಇಂಚ್ಗಿಂತ ಕಡಿಮೆ ಬರಬೇಕು. ಮಧ್ಯದಲ್ಲಿ ಬರ್ಬೇಕಾದ್ರೆ 1/4 ಇಂಚ್ ಬರಲಿ, ಒಂದು ಕಡೆ ಮಾತ್ರ. ಅವು 2 ಕಡೆ ಸೇರಿಸಿದ್ರೆ ನಿಮಗೆ ಅರ್ಧ ಇಂಚ್ ಬರುತ್ತೆ. ಕರೆಕ್ಟಾಗಿ ಬರಬೇಕಾದ್ರೆ ಮತ್ತೆ ಸಣ್ಣಕ್ಕೆ ಬಂದು ದಾರ ಬಿಟ್ಟು ಕಟ್ ಮಾಡಬೇಕು. ಅಂದರೆ ದಾರ ಎರ್ಜಿಗೆ ಕಟ್ ಮಾಡಬಾರ್ದು. ಎರ್ಜಿಗೆ ಕಟ್ ಮಾಡಿದರೆ ನಿಮಗೆ ಹೊಲಿಗೆ ಬಿಡಿಸ್ಕೊಂಬರುತ್ತೆ ಆದಷ್ಟು ಬೇಗನೆ. ನೆಕ್ಸ್ಟ್ ನೋಡಿ ಅಕ್ಕ, ನಾವು ಆಲ್ರೆಡಿ ನೀಡ್ಲಲ್ಲಿ ನಾವು ಹೋಲ್ಸ್ ಮಾಡಿ ಇಟ್ಟಿರ್ತೀವಿ. ಸೊ ಅದು ನೇರವಾಗಿ ಮತ್ತೊಂದು ಡಾಟ್ ನಾವು ಈಗ ಹಾಕ್ಕೊಳ್ಳೋಣ. ಒಂಥರ ಕಪ್ಪಿಗೆ ಕಾಣಿಸ್ತಾ ಇಲ್ಲ ಕೆಲವೊಂದು ಜಾಗದಲ್ಲಿ ಇಟ್ಕೊಂಡಿದ್ದೀನಿ, ಆದ್ರೂ ಕೆಲವೊಂದು ಜಾಗದಲ್ಲಿ ಕಾಣಿಸ್ತಾ ಇಲ್ಲ.
ಅಷ್ಟೇ ಅಕ್ಕ, 2 ಡಾಟ್ ಹಾಕಿದರೆ ಸಾಕು. ನಿಮಗೆ ಬ್ಯಾಕಲ್ಲಿ ಏನು ಜಿಪ್ ಹಾಕ್ತಿರೋ ಆ ಫಿಟ್ಟಿಂಗ್ ಸಿಗುತ್ತೆ ಈ ಡಾಟ್ ಹಾಕಿದಾಗ. ಕೆಲವೊಬ್ಬರು ಜಿಪ್ ಇಟ್ಟು ಅದ ನಂತರ ಸ್ಕಿನ್ ಟೈಟ್ ಆಗ್ತಾರೆ, ಅವ್ರಿಗೆ ಜಿಪ್ ಇಟ್ಟು ಅದ ನಂತರ ಕೂಡ ಡಾಟ್ ಹಾಕೋಬೋದು. ಈಗ ಟಾಪ್ ಹೊಲ್ದಿದ್ದೀನಿ ಅಕ್ಕ, ಕಂಪ್ಲೀಟ್ ಮಾಡಿದ್ದೀನಿ. ಇದರಲ್ಲಿ ಏನೇನು ಪೆಂಡಿಂಗ್ ಇದೆಯಪ್ಪ ಇದರಲ್ಲಿ ವರ್ಕು ಅಂತಂದರೆ, ಫಸ್ಟ್ ಇದಕ್ಕೆ ಓವರ್ಲಾಕ್ ಮಾಡಬೇಕಕ್ಕ. ಇದು ಕಂಪ್ಲೀಟಾಗಿ ಓವರ್ಲಾಕ್ ಮಾಡಬೇಕು. ಓವರ್ಲಾಕ್ ಮಾಡಿದ ನಂತರ ಈಗ ನೆಕ್ಕಿಗೆ ಎಮ್ಮಿಂಗ್ ಮಾಡಬೇಕು. ನೆಕ್ಕಿಗೆ ಕಂಪ್ಲೀಟಾಗಿ ಫ್ರಂಟ್ ಆ್ಯಂಡ್ ಬ್ಯಾಕು ಕಂಪ್ಲೀಟಾಗಿ ಹೆಮ್ಮಿಂಗ್ ಮಾಡಬೇಕು. ಎಮ್ಮಿಂಗ್ ಮಾಡಿದ ನಂತರ ಐನ್ ಮಾಡಿ ನಾವು ಕಸ್ಟಮರ್ಗೆ ಡೆಲಿವರಿ ಕೊಡ್ಬೋದು. ಓಕೆನಾ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಅಂದರೆ ನೀವು ಜಾಯಿಂಟ್ ಮಾಡಿ ಬಿಡಿ, ತೊಂದರೆ ಇಲ್ಲ. ನೀವು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಎಮ್ಮಿಂಗ್ ಮಾಡಿದ್ರೇ ಯಾವ ಥರ ನಾವು ಇದನ್ನು ಅಂದರೆ ಎಮ್ಮಿಂಗ್ ಇಲ್ದೇ ಯಾವ ರೀತಿ ಹೊಲಿಯೋದು ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಕ್ಕ. ಇದು ಬೇಸಿಕ್, ಅಂದರೆ ಟೈಲರಲ್ಲಿ ಝೀರೋ ನಾಲೆಜ್ ಇದ್ದರೆ ಹೆಂಗೆ ಅವರು ಟೈಲರಿಂಗ್ ಕಲಿಯೋದಲ್ವರ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಲಿ, ನೀವು ಕಲ್ತ್ಕೊಳ್ಳಿ, ಇರೋವ್ರನ್ನ ಕಲ್ತ್ಕೋಬೇಕು. ಕಲ್ತಿದ ನಂತರ ನಿಮಗೆ ನೆಕ್ಸ್ಟ್ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೇನೆ. ಈಗ ಫ್ರಂಟು ನಿಮಗೆ ಒಂದು ಸೆಕೆಂಡ್ ಅಕ್ಕ, ಇದು ನೋಡಿ ಹಿಂದ್ಗಡೆ ಅಕ್ಕ, ಇದು ಐನ್ ಮಾಡಿಲ್ಲ. ಸೊ ಇದನ್ನು ಒಂದು ಫೋಲ್ಡ್ ಮಾಡೋಣ. ಇದು ಫ್ರಂಟು, ಇದು ಇನ್ನೂ ಐನೆಲ್ಲ ಮಾಡಬೇಕಕ್ಕ. ಐನ್ ಮಾಡಿದಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಐನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ, ಶೇಪೆಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ ಅಕ್ಕ. ಇದು ಫುಲ್ ತೋರ್ಸೋಕ್ಕಾಗ್ತಿಲ್ಲ ನನಗೆ, ಅಂದರೆ ಕಂಪ್ಲೀಟಾಗಿ ನಾವು ಹೊಲ್ದಿದ ನಂತರ ಟಾಪ್ ಹೆಂಗೆ ಬಂದಿದೆ, ಪ್ಯಾಂಟ್ ಹೆಂಗೆ ಬಂದಿದೆ ಅಂತೇಳಿ ತೋರಿಸ್ತೀನಿ ಇವರ. ಅವಾಗ ತೋರಿಸ್ತೀನಿ, ಫುಲ್ ವ್ಯೂ ತೋರಿಸ್ತೀನಿ, ಆವಾಗ ನಿಮಗೆ ಕಾಣಿಸುತ್ತಕ್ಕ. ಈಗ ಅರ್ಧಂಬರ್ಧ ಯಾಕೋ ಸ್ವಲ್ಪ ನನಗೆ ಇದಾಗ್ತಾಯಿದೆ. ಇಲ್ಲಿ ನೋಡಿ ಅಕ್ಕ, ಇದು ಹಿಪ್ಪು, ನೆಕ್ಸ್ಟು ಇದು ಸೊಂಟದ ಹತ್ರ, ಇದು ಚೆಸ್ಟು. ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಇನ್ನೂ ಐನ್ ಮಾಡಿಲ್ಲ. ಇದು ಕೆಳಗಡೆ ಪ್ಲೈರು. ಇದು ನಾವು ಎಕ್ಸ್ಟ್ರಾ ಹಾಕಿದ್ವಲ್ಲಕ್ಕ ಸೆಂಟ್ರಲ್ಲಿ ಮಧ್ಯದಲ್ಲಿ ಒಂದು ಹೊಲಿಗೆ, ಇದನ್ನು ಬಿಡಿಸ್ಬೇಕು ನಾವು. ಇದು ಹಾಗೆ ಬಿಡಬಾರ್ದು. ಇದು ಈ ಥರ ಒಂದು ಎಲ್ದಾಗ ಈ ದಾರ ಪೂರ್ತಿ ಬರುತ್ತೆ. ಯಾವ ರೀತಿ ಸೆಮಿ ಪಟ್ಟೆ ಎಲ್ಲ ಪ್ಯಾಂಟ್ ಹೊಡೆಯೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲಾಗಿರುತ್ತೆ. ಫಸ್ಟು ಈ ಪ್ಯಾಂಟ್ಗೆ ಏನು ರೆಡಿ ಮಾಡಬೇಕು ಅಂತೇಳಿ ಅಂದರೆ ಅಕ್ಕ, ಅಂದರೆ ಕೆಲವೊಬ್ಬರು ಈ ಕಟ್ಟಕ್ಕೆ ರೆಡಿಮೇಡ್ ದಾರ ಯೂಸ್ ಮಾಡ್ತೀರಕ್ಕ ಅಲ್ಲವ್ರ. ರೆಡಿಮೇಡ್ ದಾರ ಮಾಡೋಕ್ಕೋಗ್ಬೇಡಿ. ಇದರಲ್ಲಿ ನಾವು ಆ ದಾರನ ರೆಡಿ ಮಾಡ್ಕೋಬೋದು. ಯಾವ ರೀತಿ ಅಂತಂದರೆ, ಈ ಸ್ಟ್ರೈಟ್ ಪೀಸ್ ತಗೊಳ್ಳಿ ಅಕ್ಕ, ಎಷ್ಟು 1.5 ಇಂಚಷ್ಟು ಅಗಲ ತಗೊಳ್ಳಿ. ಬರೀ 1.5 ಇಂಚಷ್ಟು ಬಟ್ಟೆ ಅಗಲಕ್ಕೆ ತಗೊಳ್ಳಿ. ಉದ್ದ ಬಟ್ಟೆ ತಗೋಬೇಕು, ಅಡ್ಡ ಬಟ್ಟೆ ತಗೊಳಕ್ಕೆ ಹೋಗ್ಬೇಡ್ರಿ. ಫಸ್ಟು ಒಂದು ಫೋಲ್ಡ್ ಮಾಡಿ 1/4 ಇಂಚಷ್ಟು, ಮತ್ತೊಂದು ಫೋಲ್ಡ್ ಮಾಡಿ 1/4 ಇಂಚಷ್ಟು. ಫೋಲ್ಡ್ ಮಾಡಿದ ನಂತರ ಈಗ ಒಂದು ಹೊಲಿಗೆ ಹಾಕೊಂಬನ್ನಿ ಈಸಿಯಾಗಿ, ಈ ರೀತಿ ಸ್ಟ್ರೈಟಾಗಿ. ಕೆಲವೊಬ್ಬರು ರೆಡಿಮೇಡ್ ನಾಡ ಯೂಸ್ ಮಾಡ್ತೀರಾ. ಅದು ಏನಪ್ಪ ಆಗುತ್ತೆ ಅಂತಂದರೆ, ಅದೊಂದು 2-3 ಸಲ ಯೂಸ್ ಮಾಡಿದ ನಂತರ ಅದು ಕಟ್ಟಾಗಿ ಹೋಗುತ್ತೆ. ನೀವು ಬಟ್ಟೆಯಲ್ಲೇ ನೀವು ಹೊಲ್ಕೋಬೋದು ಆರಾಮಾಗಿ. ಈ ರೀತಿ ಹೊಲಿದಾಗ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಸೇಮ್ ಕಲರ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನೀವು ಈ ಥರ ಸೆಲ್ಫ್ ಬಟ್ಟೆಯಲ್ಲೇ ನೀವು ನಾಡವನ್ನು ಹೊಲ್ಕೋಬೋದು ನೀವು. ಯಾಕೆ ಇದು ಹೊಲ್ದಿದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕು, ನೇಪಾ ಪೀಸ್ ಅಂದರೆ ಬಾಕ್ಸ್ ಪೀಸ್ ಅಂತೀವಲ್ವ, ಅದನ್ನು ತಗೋಬೇಕಾರಕ್ಕೆ ಕೆಲವೊಂದು ತುಂಬ ಜಾಯಿಂಟ್ ಬರುತ್ತೆ, ಇಲ್ಲಿಂದ ಇಲ್ಲಿ ತನಕ ಬರುತ್ತೆ. ಸೊ ಇದಕ್ಕೆ ಸಣ್ಣ ಜಾಯಿಂಟ್ ಬಂದಿದೆ, ಈ ಜಾಯಿಂಟ್ ಹಾಕಲೇಬೇಕು ಖಂಡಿತವಾಗ್ಲೂ. ಜಾಯಿಂಟ್ ಹಾಕಿದ ನಂತರ ನಾವು ಫ್ರಂಟ್ ರೆಡಿ ಮಾಡೋಣ. ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಜಾಯಿಂಟ್ ಹಾಕೊಳ್ಳೋಣ. ಈ ರೀತಿ ಕ್ರಾಸಾಗಿ ಇಟ್ಟು 1/2 ಇಂಚಷ್ಟು ಮಾರ್ಜಿನ್ ಇಟ್ಕೊಳ್ಳಿಕ್ಕೆ, ಅರ್ಧ ಇಂಚ್ ಇರಬೇಕು. ಅದ ನಂತರ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ಮೇಲ್ಗಡೆ ಇದಕ್ಕೆಲ್ಲ ಓವರ್ಲಾಕ್ ಮಾಡಿ ಹೊಲಿಗೆ ಹಾಕಬೇಕು. ಟೈಮ್ ಇಲ್ಲ ನಿಮಗೆ, 5:30 ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಮ್ಮ ಮೇಲ್ಗಡೆ ಪಾಯಿಂಟೆಡ್ ಸ್ಟಿಚಸ್ ಹಾಕ್ಕೊಳ್ಳಿ 2 ಕಡೆನೂ. ಮತ್ತು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ಈ ಥರ ಒಂದು ಫೋಲ್ಡ್ ಮಾಡಿ ಹೊಲಿತೀರ. ಅದ ನಂತರ ಈಗ ನೋಡಿ, ಕಟ್ ಮಾಡಿರೋದನ್ನು ಒಂದೇ ಲೆವೆಲ್ ಆಗಿರಬೇಕು, ಅಂದರೆ ಕರೆಕ್ಟಾಗಿರಬೇಕು. ಜಾಯಿಂಟ್ ಹಾಕಿದ ನಂತರ ಈ ಥರ ಸ್ಟ್ರೈಟಾಗಿ ಒಂದು ಕಟ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಕಟ್ ಮಾಡಿದ ನಂತರ ನಿಮ್ಗೆ ಇದು ಏನಾದ್ರು ಲೆವೆಲಾಗಿ ಕಟ್ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಮತ್ತೊಂದು ನಿಮ್ಗೆ ಐಡಿಯಾ ತಿಳಿಸ್ಕೊಡ್ತೀನಿ ನೋಡಿ. ಈ ಬಟ್ಟೆಯನ್ನು ಬ್ಯಾಕ್ ಇರುವಂಥ ಬಟ್ಟೆನ ತಗೊಂಬಂದು ಫ್ರಂಟಿಗೆ ಇಟ್ಟಾಗ ನಿಮಗೆ ಒಂದೇ ಲೆವೆಲ್ ಕಾಣಿಸುತ್ತೆ. ಇವಾಗ ಈಸಿಯಾಗಿ ಬ್ಯಾಕಲ್ಲಿ ಇರುವಂಥ ಮೆಸರ್ಮೆಂಟಿಗೆ
ಫ್ರಂಟಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಅಕ್ಕ. ಇದು ಈಸಿಯಾಗಿರುತ್ತೆ. ನೆಕ್ಸ್ಟು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಈ ನಾಡ ಕೈರು ಹೊಲಿಲಿಕ್ಕೋಸ್ಕರ ಫ್ರಂಟಲ್ಲಿ ಈ ರೀತಿ ಒಂಥರ ಲಂಗದ ಥರ ಈ ಥರ ಹೊಲಿತಾರಕ್ಕ. ಈ ಥರ ಹೊಲಿಬಾರ್ದು. ಇವು ಹೊಲ್ದಿದ್ದ ನಂತರಕ್ಕೆ ಈ ರೀತಿ ಫೋಲ್ಡ್ ಮಾಡ್ತಾರೆ. ನೀವು ಹಾಕಬೇಕಾದ್ರೆ ಸೆಂಟ್ರಲ್ ಗ್ಯಾಪ್ ಕಾಣಿಸುತ್ತೆ, ಹಸಿವಾಗಿರುತ್ತೆ. ನಾನು ನಿಮ್ಗೊಂದು ಐಡಿಯಾ ತಿಳಿಸ್ಕೊಡ್ತೀನಿ ನೋಡಿ ಅಕ್ಕ, ಚೆನ್ನಾಗಿರುತ್ತೆ. ಈ ಥರ ನೀವು ಫಾಲೋ ಮಾಡಬೇಕು. ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿರಬೇಕು. ನೋಡಿದರೆ ಅಪ್ಪ ಎಷ್ಟು ಚೆನ್ನಾಗಿ ಹೊಲ್ಕೊಟ್ಟವ್ರಪ್ಪ ಅನ್ನಂಗೆ ಇರಬೇಕು ನಾವು ಮಾಡುವಂಥ ಕೆಲಸ. ಪ್ರೀತಿಯಿಂದ ಮಾಡಿದಾಗ ಅದು ಕರೆಕ್ಟಾಗಿ ಇರುತ್ತೆ. ಸೊ ನೋಡಿ ಅಕ್ಕ, ಮೇಲ್ಗಡೆಯಿಂದ ನೀವು ರಫ್ ಮಾಡ್ಕೊಳ್ಳಿ. ಮೇಲ್ಗಡೆ ರಫ್ ಮಾಡ್ಕೊಳ್ಳಿ. ಇನ್ನು ಮ್ಯಾಚ್ ಮಾಡಿದ್ವಲ್ವರ ಅಲ್ಲಿ ತನಕ ಮಾತ್ರ ಹೊಲಿಗೆ ಹಾಕಬೇಕು. ಅದ ನಂತರಕ್ಕೆ ಒಂದು ಇಂಚಷ್ಟು ಹೊಲಿಗೆ ಹಾಕಬಾರ್ದು, ಗ್ಯಾಪ್ ಬಿಡಬೇಕು. ಈ ರೀತಿ ಗ್ಯಾಪ್ ಬಿಟ್ಟು ಮತ್ತೆ ಈ ಹೊಲಿಗೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೊಲ್ದಿದ್ದ ನಂತರಕ್ಕೆ ಈಗ ಫಸ್ಟ್ ಒಂದು ಹೊಲಿಗೆ ಹಾಕಿದ್ದೀನಿ ಅಲ್ವರ, 2 ಫೋಲ್ಡ್ ಮಾಡಿ ಹೊಲಿಗೆ ಹಾಕಿದ್ದೀನಿ. ಅದ ನಂತರ ಸಪ್ರೇಟ್ ಮಾಡ್ಕೊಳ್ಳಿ. ಈ ರೀತಿ 2 ಭಾಗ ಮಾಡ್ಕೊಳ್ಳಿ. ಈ ಹೊಲ್ದಿರೋದನ್ನ 2 ಭಾಗ ಮಾಡಿ ಸಪ್ರೇಟಾಗಿ ಆಗುತ್ತೆ. ಈಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದೇ ಒಂದು ಫೋಲ್ಡ್ ಮಾತ್ರ ಮಾಡಿ ಮತ್ತೊಂದು ಫೋಲ್ಡ್ ಮಾಡ್ಕೊಳ್ಳಿ. ಈಗ ಫೋಲ್ಡ್ ಮಾಡಿದ ನಂತರ ಒಂದು ಹೊಲಿಗೆ ಹಾಕೊಂಬನ್ನಿ. ಫ್ರಂಟಲ್ಲಿ ಬರುವಂಥ ಜಾಗ ಇದು, ಮುಂದ್ಗಡೆ ಬರೋದು. ಎರಡು ಕಡೆನೂ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಫೋಲ್ಡ್ ಮಾಡಿದ ನಂತರ ನಿಮಗೆ ಈ ಥರ ನಿಮ್ಗೆ ಒಂದು ಗ್ಯಾಪ್ ಕಾಣಿಸುತ್ತೆ. ಈ ಥರ ಈಗ ನಾವು ಮಾಡಿರುವಂಥ ಈ ಥ್ರೆಡ್ ತಗೊಳ್ಳಿ. ಈಗ ಈ ಥ್ರೆಡ್ ತಗೊಂಡು ಒಳಗಡೆಯಿಂದ ಈ ಥರ ಕೊಟ್ಟು ಮತ್ತು ಈಚೆ ತಗೊಳ್ಳಿ. ಈಗ ಈಚೆ ತಗೊಂಡಿದ್ದ ನಂತರ ಈ ಮೇಲ್ಗಡೆ ಇರುವಂಥ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳಿ. ಮ್ಯಾಚ್ ಮಾಡಿದ್ವಲ್ವ ಅಷ್ಟಕ್ಕೆ ಮಾತ್ರ ಫೋಲ್ಡ್ ಮಾಡ್ಕೋಬೇಕು. ಇದು ಜಾಸ್ತಿನೂ ಮಾಡೋಂಗಿಲ್ಲ, ಕಡಿಮೆನೂ ಮಾಡೋಂಗಿಲ್ಲ. ಜಾಸ್ತಿ ಏನಾದ್ರು ಫೋಲ್ಡ್ ಮಾಡಿದ್ರೆ ನಿಮ್ಮ ಪ್ಯಾಂಟ್ ಲೆಂತ್ ಕಡಿಮೆ ಆಗುತ್ತೆ. ಕಡಿಮೆ ಏನಾದ್ರು ನೀವು ಮಡಚಿದಾಗ ಪ್ಯಾಂಟ್ ಲೆಂತ್ ಜಾಸ್ತಿ ಆಗುತ್ತೆ. ನೀವು ಎಷ್ಟು ಬಟ್ಟೆ ಇರ್ತೀರೋ ಅಷ್ಟು ಮಾತ್ರ ನೀವು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿದ ನಂತರಕ್ಕೆ ಇಲ್ಲಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿದ ನಂತರಕ್ಕೆ ಫಸ್ಟೇ ಈ ಥ್ರೆಡ್ನ ಕೊಟ್ಕೊಳ್ಳಿ. ನೀವು ಹೊಲ್ದಿದ್ದ ನಂತರ ಕೆಲವೊಬ್ಬರು ಹಾಕ್ತಾ ಕುಂತಿರ್ತಾರೆ, ಅದಕ್ಕೊಂದು 20 ನಿಮಿಷ ವೇಸ್ಟ್ ಆಗುತ್ತೆ. ಅಷ್ಟೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಫಸ್ಟೇ ಥ್ರೆಡ್ ಹಾಕಿದ ನಂತರ ಈ ರೀತಿ ನೀವು ಈ ಬರಲಿದೆ ಬರೋಕೆ ಈ ನಾಡ ಇಲ್ಲಿ ಹೊಲಿಗೆಗೆ ಸಿಗಾಕಬಾರ್ದು. ಸೊ ಅದಕ್ಕೋಸ್ಕರ ಇದೊಂದು ಬೆರಳಲ್ಲಿ ಈ ಥರ ಸೈಡಲ್ಲಿ ಇಲ್ಲಿ ಇಟ್ಟಿದ್ದು ನೋಡಿ. ಈಗ ಕಾಣಿಸ್ತಾ ಇದೆಯಾ? ಬೆರಳು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಈ ಥರ ಹೊಲಿದಾಗ ನಿಮಗೆ ಥ್ರೆಡ್ ನಿಮಗೆ ಮಿಷನಲ್ಲಿ ಸಿಗೋದಿಲ್ಲ. ಈಗ ನೋಡಿ, ಈಗ ನೋಡಿದಾಗ ಸ್ವಲ್ಪ ಕೆಲವೊಬ್ರು ಕನ್ಫ್ಯೂಸ್ ಆಗ್ತೀರಾ, ಅಪ್ಪ ಇದು ಹೆಂಗೆ ಇದು ಈಚೆ ಬರ್ತಾ ಇದೆಯಲ್ಲ ಅಂತೇಳಿ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ಈಗ ಈ ನಾಡನ ಒಳಗಡೆ ಬಿಟ್ಟು ಈಚೆ ತಗೊಳ್ಳಿ. ಅಷ್ಟೇ, ಮುಗೀತು. ಈಗ ನಾವು ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ಒಂದು ಹೊಲಿಗೆ ಹಾಕೊಂಬನ್ನಿ. ಅಕ್ಕ ನೆಕ್ಸ್ಟ್ ನೋಡಿ ಅಕ್ಕ, ಈ ದಾರ ಕಡಿಮೆ ಇರುತ್ತೆ, ಇನ್ನೊಂದು ದಾರ ಜಾಸ್ತಿ ಇದೆ. 2 ದಾರನೂ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ರೀತಿ ಈ ಲಾಸ್ಟ್ ಕೊನೆ ತನಕನೂ ಕರೆಕ್ಟಾಗಿರ್ಬೇಕಾಗ. ಇದು ಬ್ಯಾಕು, ಇದು ಫ್ರಂಟು. ಇದು ಎಷ್ಟು ಇಂಚು ಎಕ್ಸ್ಟ್ರಾ ಇರಲಿ? ಒಂದೊಂದು ದಾರ 6 ಇಂಚು ಎಕ್ಸ್ಟ್ರಾ ಇರಲಿಕ್ಕ, ಅಂದರೆ 6 ಇಂಚಸ್ ಎಕ್ಸ್ಟ್ರಾ ಇರಬೇಕು ಒಂದೊಂದು ಕಡೆ. 2 ಸೇರಿಸಿದಾಗ ನಿಮ್ಗೆ 12 ಇಂಚ್ ಇರಲಿ. ಅವಾಗ ಕಟ್ಟಕ್ಕೆ ನಿಮ್ಗೆ ಈಸಿಯಾಗಿರುತ್ತೆ, ತುಂಬ ಉದ್ದನೇ ಇರೋದಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ 10 ಇಂಚು ಎಕ್ಸ್ಟ್ರಾ ಇರುತ್ತೆ, ದಾರ ಎಕ್ಸ್ಟ್ರಾ ಇರುತ್ತೆ. ಅಷ್ಟೊಂದು ಹಿಡಕ್ಕೆ ಹೋಗಬೇಡಿ. ಒಂದು ಲೆಕ್ಕಾಚಾರದಲ್ಲಿ 6 ಇಂಚು ಅಥವಾ 7 ಇಂಚಷ್ಟು ಎಕ್ಸ್ಟ್ರಾ ಇರಬೇಕಕ್ಕ. ಈಗ ಏನಕ್ಕೋಸ್ಕರ ನಿಮ್ಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈಗ ಆಲ್ರೆಡಿ ನಾವು ಸೊಂಟದಲ್ಲಿ 6 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಿ. ಸೊ ನಾವು ಒಂದು 6 ಇಂಚು, ಇದರಲ್ಲಿ ಒಂದು 6 ಇಂಚು, 12 24 ಇಂಚು ನಾಡ ಕೈರಿ ಎಕ್ಸ್ಟ್ರಾ ಬರುತ್ತೆ. ಅಷ್ಟೊಂದು ಉದ್ದ ಬೇಕಿಲ್ಲ ನಮಗೆ. ಸೊ ಬರೀ 5ರಿಂದ 6 ಇಂಚ್ ಇದ್ದರೆ ಮಾತ್ರ ಸಾಕು. ನಿಮ್ಗೆ ಅರ್ಥ ಆಗಿರುತ್ತೆ ನಿಮಗೆ. ಆಗ ಈಗ ನೋಡಿ, ಇದು ಹಿಂಭಾಗ ಬ್ಯಾಕ್ ಸೈಡಲ್ಲಿ ಖಂಡಿತವಾಗ್ಲೂ ಇದನ್ನು ನೀವು ರಫ್ ಮಾಡ್ಕೋಬೇಕು. ಈ ನಾಡನ ಮೇಲ್ಗಡೆ ಇದು ಮಾಡಿಕೊಂಡು ಅದ ನಂತರ ಈ ರೀತಿ ರಫ್ ಮಾಡ್ಕೊಳ್ಳಿಕ್ಕ. ಇದು ನಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳು ಶಾಲಾ ಕಾಲೇಜಿಗೆ ಹೋಗ್ತಿದ್ದಾರಲ್ವ, ಅವ್ರಿಗೆ ಖಂಡಿತವಾಗ್ಲೂ ಈ ರೀತಿ ರಫ್ ಮಾಡ್ಕೊಳ್ಳಿ. ಏನಕ್ಕೋಸ್ಕರ ಅಂತಂದರೆ, ಇದು ಏನಾದ್ರು ನಾವು ಎಳೆದಾಗ ಈ ನಾಡ ಈಚೆ ಬಂದಿರುತ್ತೆ, ಮತ್ತೆ ಅದನ್ನು ನಾವು ರೆಡಿ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ರಫ್ ಮಾಡಿದಾಗ ಈ ನಾಡ ಯಾವುದೇ ಕಾರಣಕ್ಕೂ ಈಚೆ ಬರೋದಿಲ್ಲ, ನಿಮಗೆ ಲಾಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ಇದನ್ನು ರಫ್ ಮಾಡ್ಕೊಳ್ಳಿ. ನೀವು ರೆಡಿಮೇಡ್ ತಂದ್ರೂ ಸರಿ. ನಮ್ಮ ಮನೆಯಲ್ಲಿ ಮಿಷನ್ ಇರುತ್ತಲ್ವ,
ಅಲ್ಲಿ ನೀವು ತಗೊಂಡೋಗಿ ಕೊಟ್ಟು ಅಂದರೆ ನೀವು ಕೂತ್ಕೊಂಡು ಈ ಹಿಂಭಾಗ ಒಂದು ರಫ್ ಮಾಡ್ಕೊಳ್ಳಿ. ಈ ಥರ ರಫ್ ಮಾಡಿದಾಗ ಸುಮಾರು ಬೆನಿಫಿಟ್ ಇದೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊತೀರಾ. ಸೊ ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ತಾ ಇದ್ದೀನಿ, ಖಂಡಿತವಾಗ್ಲೂ ಇದು ರಫ್ ಮಾಡಲೇಬೇಕು. ನೀವು ರೆಡಿಮೇಡ್ ಚೂಡಿದಾರ್ ತಂದ್ರೂ ತೊಂದರೆ ಇಲ್ಲ, ಇದು ರಫ್ ಮಾಡಿ. ಆ ರೆಡಿಮೇಡ್ ಕೊಡೋರು ಬ್ಯಾಕಲ್ಲಿ ಹಿಂಭಾಗೆಲ್ಲ ರಫ್ ಮಾಡಿ ಕೊಡೋಲ್ಲ, ಅವರು ಹಾಗೆ ಕೊಟ್ಟಿರ್ತಾರೆ. ಈಗ ಕಂಪ್ಲೀಟಾಗಿ ನೆಪ ಪೀಸ್ ರೆಡಿ ಮಾಡಿದ್ದೀವಿ ಅಕ್ಕ. ಈ ಬಾಕ್ಸ್ ಪೀಸ್ ರೆಡಿ ಮಾಡಿದ ನಂತರ ನಾವು ಏನು ಮಾಡಬೇಕು, ಈಗ ಬಾಟಮ್ ರೆಡಿ ಮಾಡಬೇಕು. ಈ ಬಾಟಮ್ ರೆಡಿ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ನೋಡಿ, ಈಗ 2 ಕಾಲಿದೆ. ಇದು ಒಂದು ಲೆಫ್ಟ್ ಕಾಲು ಅಥವಾ ಇದು ರೈಟ್ ಕಾಲು, ಯಾವುದೋ ಒಂದು, ಎರಡು ನಾವು ಸಪ್ರೇಟಾಗಿ ಕಟ್ ಮಾಡಿದ್ದೀವಿ. ಕಟ್ ಮಾಡಿದ ನಂತರಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತಂದರೆ ಇದೇ ಬಟ್ಟೆಯಲ್ಲಿ ಫೋಲ್ಡ್ ಮಾಡಿ ಹೊಲಿತಾರೆ. ಅವಾಗ ಏನಾಗುತ್ತಪ್ಪ ಅಂತಂದರೆ ಒಂಥರ ಕೆಳಗಡೆ ಸ್ಟ್ರಿಪ್ಪಾಗಿ ಕೂರೋದಿಲ್ಲ. ನೀವು ಏನು ಮಾಡಬೇಕಪ್ಪ ಅಂತ ಅದಕ್ಕೆ ಅಂತಂದರೆ ಈ ರೀತಿ ಕ್ಯಾನ್ವಾಸ್ ತಗೊಳ್ಳಿಕ. ಇದು ನಿಮ್ಗೆ ರೆಡಿಮೇಡ್ ಸಿಗುತ್ತೆ. ಬರೀ ನೀವು ಕೇಳಿ ಬಾಟಮ್ ಫೋಲ್ಡಿಂಗ್ ಕ್ಯಾನ್ವಾಸ್ ಕೊಡಿಯೋಣ ಅಂತ ಕೇಳಿ, ಬರೀ ₹2 1 ಮೀಟ್ರ್ ಅಷ್ಟೇ. ಅದು ತಗೊಳ್ಳಿ. ನನಗೆ ಆ ರೀತಿ ಬೇಡಪ್ಪ ಅಂತಂದರೆ ಬರೀ ₹20 ಅಷ್ಟೇ. 1 ಮೀಟ್ರ್ ಸಿಗುತ್ತೆ, ಅಂದರೆ ದೊಡ್ಡದಾಗಿರೋದು. ಇದರಲ್ಲಿ 1 ಮೀಟ್ರಲ್ಲ, ದೊಡ್ಡದಾಗಿರೋದು. ಆ 1 ಮೀಟ್ರ್ ಬಟ್ಟೆ ತೊಗೊಂಡಂಗೆ ಕೊಡ್ತಾರಕ್ಕ. ಬರೀ ₹25 1 ಮೀಟ್ರ್, 20ರಿಂದ ₹25. ಅದು ತೊಗೊಂಡ್ರೆ 50 ಚೂಡಿದಾರ್ಗೆ ನೀವು ಯೂಸ್ ಮಾಡ್ಕೋಬೋದು. ಈ ಥರ ಕ್ಯಾನ್ವಾಸ್ ತಗೊಳ್ಳಿ. ಇದರಲ್ಲಿ ಐನ್ ಮಾಡೋಂಗಿಲ್ಲ, ಹಾಗೆ ಹೊಲಿಬೋದು. ಈಗ ಯಾವ ರೀತಿ ಹೊಲಿಯೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈಗ ನೋಡಿ, ನಾಚ್ ಇದೆ ಅಲ್ವರ, ಇಲ್ಲಿ ನಾಚ್ ಹತ್ರ ತಗೊಂಡೋಗಿ ಈ ಕ್ಯಾನ್ವಾಸ್ ಕೊಡಬೇಕು. ಕ್ಯಾನ್ವಾಸ್ ಕೊಟ್ಟಿದ್ದ ನಂತರಕ್ಕೆ ಈ ಎಕ್ಸ್ಟ್ರಾ ಇದೆ ನೋಡಿ ಈ ಬಟ್ಟೆ, ಇದನ್ನು ಫೋಲ್ಡ್ ಮಾಡಿ ಆ ವೈಟ್ ಕ್ಯಾನ್ವಾಸ್ ಪೂರ್ತಿ ಕವರ್ ಆಗುತ್ತೆ. ಈ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕು. ಆ ಎಕ್ಸ್ಟ್ರಾ ಫೋಲ್ಡ್ ಆಗಬೇಕಂದ್ರೆ ಎಷ್ಟು ಬಿಡಬೇಕು ನೀವು? 2.5 ಇಂಚ್ ಇರಬೇಕು. ಇದನ್ನು ಮರಿಬೇಡಿ. ಇದೇನಾದ್ರು ಕಡಿಮೆ ಕೊಟ್ಟರೆ ನಿಮಗೆ ಈ ಕ್ಯಾನ್ವಾಸ್ ಕಾಣಿಸುತ್ತೆ, ಮತ್ತು ನಾವು ಹೊಲಿದಾಗ ಈಚೆ ವೈಟಾಗಿ ಕಾಣಿಸುತ್ತೆ, ಅಸಹ್ಯವಾಗಿರುತ್ತೆ. ಸೊ ನೀವೇನು ಮಾಡಬೇಕು, ಲೆಂತಿಂದ 2.5 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಅವಾಗ ಕ್ಯಾನ್ವಾಸನ ಎಷ್ಟನ ಇರೋದು ಅಂತಂದರೆ 1/4 ಇಂಚ್ ಇರಲಿ. ಈ ಕ್ಯಾನ್ವಾಸಿನ ಅಗಲ 1/4 ಇಂಚು. ಈ ರೀತಿ ಫೋಲ್ಡ್ ಮಾಡಿದಾಗ 1/4 ಇಂಚ್ ಅಷ್ಟು ಬಟ್ಟೆ ನಮಗೆ ಎಕ್ಸ್ಟ್ರಾ ಇರುತ್ತೆ. ಈಗ ನೀವು ನಿಧಾನಕ್ಕೆ ಈ ಕ್ಯಾನ್ವಾಸ್ ಇಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂಬನ್ನಿ ಆಯಿತಾ. ಫೋಲ್ಡ್ ಮಾಡಿ ಒಂದು ಹೊಲಿಗೆ ಹಾಕೊಂಬನ್ನಿ. ಒಂದೇ ಒಂದು ಫೋಲ್ಡಿಂಗ್ ಮಾತ್ರ ಹಾಕಬರಬೇಕು. ಕೆಲವೊಬ್ಬರು ಫಸ್ಟೇ 2 ಫೋಲ್ಡ್ ಮಾಡ್ತಾರೆ, ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಲೆಂತು ಲೆಕ್ಕಾಚಾರ ಹೆಚ್ಚು ಕಡಿಮೆ ಬಂದಿರುತ್ತೆ, ಅವಾಗ ಮತ್ತೆ ತೊಂದರೆ ಆಗುತ್ತೆ. ಫಸ್ಟ್ ಈಗ ಒಂದು ಕಾಲು ಹೊಲಿಗೆ ಹಾಕಿದ್ದೀವಿ. ಇನ್ನೊಂದು ಲೆಗ್ಗಿಗೆ ತೊಗೊಳ್ಳೋಣ. ನೋಡಿ ಮತ್ತೆ ನಾಚಲ್ಲಿ ಒಂದು ಕಾಲು ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂದರೆ ಈ ಮತ್ತೊಮ್ಮೆ ಇನ್ನೊಂದು ಕಾಲಿಗೆ ತೋರಿಸ್ತಾ ಇದ್ದಾನೆ. ಇಲ್ಲಿ ನೋಡಿ, ನಾಚ್ ಇದೆ. ನಾಚ್ ಹತ್ರ ಕ್ಯಾನ್ವಾಸ್ ಇಡಬೇಕು. ಈ ಬಟ್ಟೆ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದ ನಂತರ ಒಂದು ಹೊಲಿಗೆ ಹಾಕೊಂಬನ್ನಿ ಈ ರೀತಿ. ಎಕ್ಸ್ಟ್ರಾ ಇರುವಂಥ ಕ್ಯಾನ್ವಾಸ್ನ ನೀವು ಕಟ್ ಮಾಡಿದ್ದೀರಿ. ಕಟ್ ಮಾಡಿದ ನಂತರ ನೀವು ಈ ಕೆಳಗಡೆ ನಾವು ಕ್ಯಾನ್ವಾಸ್ ಕೊಟ್ಟು ಒಂದು ಫೋಲ್ಡ್ ಮಾಡಿದ್ವಿ, ಮತ್ತೊಂದು ಫೋಲ್ಡಿಂಗ್ ಮಾಡಬೇಕು. ಆವಾಗ ನಮಗೆ ಲೆಂತ್ ಕರೆಕ್ಟಾಗಿ ನಮ್ಗೆ ಸಿಗುತ್ತೆ. ನಾವು ನ್ಯಾಚ್ ಹಾಕಿರೋವಂಥ ಲೆಂತ್ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಒಳಗಡೆ ಹೋಗಬೇಕು, ಈ ಫೋಲ್ಡಿಂಗು ಒಳಗಡೆ ಬರಬೇಕು. ನೀವೇನಾದ್ರು ಈಚೆ ಫೋಲ್ಡ್ ಮಾಡಿದ್ರೆ ಒಳಗಡೆ ಹೋಗಬೇಕು. ಈ ಥರ ಫೋಲ್ಡ್ ಮಾಡಿ ಅದ ನಂತರಕ್ಕೆ ನೀವು ಹೊಲಿಗೆ ಹಾಕೊಂಬನ್ನಿ. ಎಲ್ಲಿ ಹೊಲಿಗೆ ಹಾಕಬೇಕಪ್ಪ ಅಂತಂದರೆ ಈ ಮೇಲ್ಗಡೆ ಇರುವಂಥ ಜಾಗದಲ್ಲಿ ಫಸ್ಟ್ ಹಾಕಬೇಕು, ಅದ ನಂತರ ಕೆಳಗಡೆ ಹಾಕಬೇಕು. ಕೆಲವೊಬ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಕೆಳಗಡೆ ಹಾಕಿದ ನಂತರ ಮೇಲ್ಗಡೆ ಹಾಕ್ತಾರೆ. ಯಾವತ್ತೂ ಅದು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಮೇಲ್ಗಡೆ ಹೊಲಿಗೆ ಹಾಕೊಂಬರ್ಬೇಕು. ಹೊಲಿಗೆ ಹಾಕ್ಬೇಕಾದ್ರೆ ಕಿನಾರು ಹೊಲಿಗೆ ಹಾಕೊಂಬರ್ಬೇಕು ಈ ಥರ ಎಡ್ಜಲ್ಲಿ. ಈ ವಿಡಿಯೋನ 2 ಸಲ ನೋಡಿ, ನಿಮ್ಗೆ ಆಟೋಮೆಟಿಕ್ಕಾಗಿ ಅರ್ಥ ಆಗುತ್ತೆ. ಯಾರೂ ಅವ್ರ ತಾಯಿ ತಂದ ಹೊಟ್ಟೆಯಿಂದ ಹುಟ್ಟಿದಾಗಲೇ ಕಲ್ತ್ಕೊಂಬರ್ಲಿಲ್ಲಕ್ಕ. ಪ್ರತಿಯೊಂದು ಕೆಲಸನೂ ಅಷ್ಟೇ, ಅದ ನಂತರ ಅವ್ರು ಕಲ್ತ್ಕೊಳ್ಳೋದು. ಅದನ್ನು ನಾವು ಕಲಿಬೇಕಾದ್ರೆ ಪ್ರೀತಿ ಶ್ರದ್ಧೆಯಿಂದ ನಾವು ಕಲ್ತ್ಕೋಬೇಕು. ಆವಾಗ ನಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ಯಾವುದೇ ಒಂದು ಬೇಕಾಬಿಟ್ಟಿಗೆ ನಾವು ಏನಾದ್ರು ಕಲ್ತ್ಕೊಂಡ್ರಕ್ಕ ಅದು ನಾವು ಕಲಿಯೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಕೆಲಸ ಕಲ್ತ್ಕೊಂಡ್ರಲ್ಲ ಪ್ರೀತಿ ಶ್ರದ್ಧೆಯಿಂದ ನೀವು ಕಲಿಬೇಕು. ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಈ ಮೇಲ್ಗಡೆ ತಗೊಳ್ಳಿ. ಮೇಲ್ಗಡೆ ತಗೊಂಡಾಗ ಕೆಳಗಡೆ ಹೆಜ್ಜಲ್ಲಿ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಮೇಲ್ಗಡೆ ಒಂದು ಹೊಲಿಗೆ, ಕೆಳಗಡೆ ಒಂದು ಹೊಲಿಗೆ. ನೆಕ್ಸ್ಟ್ ನೋಡಿ, ಈಗ 2 ಹೊಲಿಗೆ ಹಾಕಿದ್ದೀನಿ. ಮೇಲ್ಗಡೆ ಒಂದು, ಕೆಳಗಡೆ ಒಂದು. ಈಗ ಮಧ್ಯದಲ್ಲಿ ಒಂದು ಹೊಲಿಗೆ. ನೀವು ಕೆಳಗಡೆ ಬೇಕಾದ್ರೆ 4 5 ಹೊಲಿಗೆ ಹಾಕ್ಕೋಬೋದು.
ಮತ್ತು ಕೆಳಗಡೆ ನಾವು ಡಿಸೈನ್ ಕೂಡ ಮಾಡ್ಕೋಬೋದು. ಹೊಲಿಗೆಯಲ್ಲೇ ನಾವು ಒಂದಾನೊಂದು ಕಾಲದಲ್ಲಿ ನಾವು ಇದಕ್ಕೆ ಬೇರೆ ಬೇರೆ ರೀತಿಯೆಲ್ಲ ಡಿಸೈನ್ ಮಾಡ್ತಾಯಿದ್ದೆ. ಸೊ ಇವಾಗೆಲ್ಲ ರೆಡಿಮೇಡ್ ಜಾಸ್ತಿ ಆಗಿದೆ ಆ ರೀತಿ ಏನೂ ಇದು ಮಾಡೋದಿಲ್ಲ. ಕೆಳಗಡೆ ನಾನು ಬರೀ 3 ಹೊಲಿಗೆ ಹಾಕಿದ್ದೀನಿ. ಬೇಕಾದ್ರೆ ನೀವು ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. 3 ಹೊಲಿಗೆ ಹಾಕಿದ ನಂತರಕ್ಕೆ ಈಗ ನೀವು ಯಾವ ರೀತಿ 2 ಇದನ್ನು ಅಟ್ಯಾಚ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಕೆಳಗಡೆ ಒಂದು ಲೆಗ್ಗು, ಮೇಲ್ಗಡೆ ಒಂದು ಲೆಗ್ ಈ ರೀತಿ ಇಟ್ಕೊಂಡು ಯಾಕೆ ಇದು 2 ಕಾಲು ನೋಡಿ, ಇದು ಒಂದು ಕೆಳಗಡೆ ಒಂದು ಮೇಲ್ಗಡೆ ಇರೋದು. ಈ ಜಾಗಕ್ಕೆ ಬನ್ನಿ. ಈ ಜಾಗ ಬಂದ ನಂತರಕ್ಕೆ ಇಲ್ಲಿ ಒಂದು ಜಾಯಿಂಟ್ ಮಾಡ್ಕೊಳ್ಳಿ. ಎಷ್ಟು ಇಂಚ್ ಹಿಡಿಬೇಕು? ಅರ್ಧ ಇಂಚಷ್ಟು ಮಾರ್ಜಿನ್ ಇಟ್ಕೊಂಡು. ಎಷ್ಟು ಹೊಲಿಗೆ ಹಾಕಬೇಕು? 2 ಹೊಲಿಗೆ ಇರಬೇಕು ಇಲ್ಲಿ. ಮತ್ತು ಇದೇ ರೀತಿ ಆಪೋಸಿಟ್ ಸೈಡ್ ಬರುತ್ತಕ್ಕ. ನೋಡಿ ಈ ಥರ ನೆಕ್ಸ್ಟ್ ನೋಡಿ ಅಕ್ಕ, ಇಲ್ಲಿ 2 ನಾವು ಇದು ಅಟ್ಯಾಚ್ ಮಾಡಿದ್ವಲ್ವ, ಈಗ ಸಪ್ರೇಟ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡಿದ ನಂತರ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿದ ನಂತರ ಈಗ ನೋಡಿ ನಿಮ್ಗೆ ಕಾಣಿಸುತ್ತೆ ಈ ಕೆಳಗಡೆ ಬಾಟಮ್ ಹತ್ರ. ಈ ಬಾಟಮಲ್ಲಿ ಎಷ್ಟು ಇಟ್ಕೋಬೇಕು ನಾವು? ಲೂಸು 14 ಇಂಚು ಲೂಸ್ ತೊಗೊಂಡಿದ್ದೀವಿ. ಅದರಲ್ಲಿ ಅರ್ಧ ಭಾಗ 7 ಇಂಚಸ್ ಬರುತ್ತೆ. ಇಲ್ಲಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿದ ನಂತರ ಈ ಹೊಲಿಗೆ ಸ್ಟಾರ್ಟ್ ಮಾಡಿ. ಕೆಳಗಡೆಯಿಂದ 1.25 ಇಂಚ್ ಇರುತ್ತೆ. ನಾವು ಮೇಲ್ಗಡೆ ಬರಬೇಕಾದ್ರೆ ನೀವು ಅರ್ಧ ಇಂಚಿಗೆ ಬರಬೇಕು. ಹಂಗೆ ಬರ್ತಾ ಸ್ವಲ್ಪ ಕಡಿಮೆ ಮಾಡ್ಕೊಂಬರ್ಬೇಕು. ನೋಡಿ ಅಕ್ಕ, ಇಲ್ಲಿ ಜಾಗ ನಿಮ್ಗೆ 2 ಜಾಯಿಂಟ್ ಕಾಣಿಸ್ತಾ ಇದೆ ಅಲ್ವ, ಇವರು ಒಂದ್ರ ಮೇಲೆ ಇಟ್ಟು ನೀಟಾಗಿ ಈ ಜಾಗದಲ್ಲಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿದ ನಂತರ ನೀವು ಮತ್ತೊಂದು ಕಡೆ ಈ ಲೆಗ್ನ ಹೊಲಿಗೆ ಹಾಕೊಂಡು ಎರಡು ಹೊಲಿಗೆ ಹಾಕಬೇಕಾಗ ನಾವು ಎಲ್ಲೆಲ್ಲಿ 2 ಹೊಲಿಗೆ ಬರುತ್ತೋ ಅದೆಲ್ಲ ನಿಮ್ಗೆ 2 ಹೊಲಿಗೆ ಹಾಕಲೇಬೇಕಂತ ತೋರಿಸ್ತಾ ಇದ್ದೀನಿ. 2 ಹೊಲಿಗೆ ಹಾಕ್ಕೊಳ್ಳಿ. ಒಂದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಅವಾಗ. ನಾವು ಕೆಳಗಡೆ ಇರುವಂಥ ಭಾಗನ ರೆಡಿ ಮಾಡಿದ್ವಿ, ಅಂದರೆ ಲೆಗ್ ರೆಡಿ ಮಾಡಿದ್ವಿ. ಇವಾಗ ಯಾವ ರೀತಿ ಫ್ಲೀಟ್ಸ್ ಕೊಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಈಗ. ಇದು ತೋರ್ಸೋಕ್ಕಿಂತ ಮುಂಚೆ ಒಂದು ಸಣ್ಣ ಲೆಕ್ಕಾಚಾರ ಇದೆ. ಫುಲ್ ಪಟೇಲ್ ಅಂದರೆ ಪೂರ್ತಿ ರೌಂಡಾಗಿ ಕೊಡ್ಬೋದು. ಸೆಮಿ ಪಟೇಲ ಪ್ಯಾಂಟ್ ಅಂತಂದರೆ ಫುಲ್ ಬರೋದಿಲ್ಲ ಫ್ಲೀಟ್ಸು, ಬರೀ ಸೆಂಟ್ರಲ್ ಮಾತ್ರ ಬರುತ್ತೆ. ಅದು ಯಾವ ಥರ ಅಂತೇಳಿ ನಿಮ್ಗೆ ತಿಳಿಸ್ತೀನಿ. ಯಾಕೆ ಇದು ಫ್ರಂಟ್ ಭಾಗ. ನೀವು ಫ್ರಂಟಿಂದ 5 ಇಂಚು ಅಂದರೆ 4 ಇಂಚು ಅಥವಾ 5 ಇಂಚು 5 ಇಂಚಷ್ಟು ಡಿಫ್ರೆನ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ 4 ಇಂಚು ಈ ಥರ 2 ಕಡೆಯೂ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಈ ಬ್ಯಾಕಲ್ಲೇನೋ ಅಷ್ಟೇ 4ರಿಂದ 5 ಇಂಚು ಅವ್ರ ಸೊಂಟಕ್ಕೆ ತಕ್ಕನಂಗೆ ಫ್ಲಿಟ್ಸ್ ಕೊಡೋದು. ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಇದು ಬ್ಯಾಕು, ಇದು ಮೇಲ್ಗಡೆ ಬರುವಂಥ ಜಾಗಕ್ಕೆ ಇದು ಬ್ಯಾಕು ಮೇಲ್ಗಡೆ ಬರಲಿ. ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ, ಬರೀ ಸಿಂಗಲ್ ಮಾತ್ರ ಇರಬೇಕು. ಈ ಜಾಗ ಬ್ಯಾಕು ಹಿಂಭಾಗ ಬರುವಂಥ ಜಾಗ. ಈಗ ನೆಕ್ಸ್ಟ್ ನೋಡಿ ಅಕ್ಕ, ಈಗ ನಾವು ಆಲ್ರೆಡಿ ಈ ಪ್ಯಾಂಟು ಹೊಲ್ದಿಟ್ಟಿದ್ವಲ್ವ, ಇದರಲ್ಲಿ ಯಾವುದೋ ಒಂದು ಲೆಫ್ಟು ಅಥವಾ ರೈಟು ಯಾವುದಾದ್ರು ಒಂದು ತಗೊಳ್ಳಿ. ಇದು ತಗೊಂಡಿದ್ದ ತಕ್ಷಣ ಈ ಜಾಗದಲ್ಲಿ ನ್ಯಾಚ್ ಹತ್ರ ಇಡಬೇಕು. ಮ್ಯಾಚ್ ಹತ್ರ ಇಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಳಿ. ಎಷ್ಟಿರಬೇಕು ಹೊಲಿಗೆ? ಇದು ಮಾರ್ಜಿನ್ ಹಿಡಿಯೋದು ಅರ್ಧ ಇಂಚಷ್ಟು ಹಿಡಿಬೇಕು. ಈಗ ನಾವು ಫ್ಲಿಟ್ಸ್ ಕೊಡಬೇಕು. ಫ್ಲಿಟ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಬ್ಯಾಕಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಸೆಮಿ ಬಟೆಲ್ಲ ಪ್ಯಾಂಟಿಗೆ ನ್ಯಾಚ್ ಮಾಡಿದ್ದು ನೋಡಿ, ಅಂದರೆ 4 ಇಂಚು ಅರ್ಧ ಭಾಗದಲ್ಲಿ ಕರೆಕ್ಟಾಗಿ ನ್ಯಾಚ್ ಹತ್ರ ನಿಲ್ಲಿಸಿದ ನಂತರ ಈಗ ನಾವು ಫ್ಲಿಟ್ಸ್ ಕೊಟ್ಕೊಂಬರ್ಬೇಕು. ಯಾವ ರೀತಿ ಕೊಡೋದಂತ ನಿಮ್ಗೆ ತಿಳಿಸ್ತೀನಿ ನೋಡಿ. ಕೈಗೆ ನೋಡಿ, ಒಂದು ಫ್ಲಿಟ್ಸ್ ತೊಗೊತೀರಾ. ಒಂದು ಫ್ಲಿಟ್ಸ್ ತೊಗೊಂಡೋಗಿ ಆಪೋಸಿಟ್ ಕಡೆ ಇಡ್ತೀರಾ. ಎಷ್ಟು ಇಡಬೇಕು ಅದಕ್ಕೆ? 1.5 ಇಂಚಿಂದ 2 ಇಂಚು. ನಿಮ್ಗೆ ಸಣ್ಣ ಫ್ಲಿಟ್ಸ್ ಬೇಕಂದರೆ 1.5 ಇಂಚು. ಸ್ವಲ್ಪ ಅಗಲ ಇರಲಿ ಅಂದರೆ 2 ಇಂಚು ತನಕ ನೀವು ಕೊಡ್ಬೋದು. ನಾನು 1.5 ಇಂಚಿಗೆ ಕೊಡ್ತಾಯಿದ್ದೀನಿ. ಡಿಸ್ಟೆನ್ಸು 1.5 ಇಂಚ್ ಇರಲಿ. ಈ ರೀತಿ ಕೊಟ್ಕೊಂಬರ್ಬೇಕಾಗ ನಮ್ಗೆ ಆಪೋಸಿಟಲ್ಲಿ ಇರಬೇಕು, ಮರಿಬಾರ್ದು. ಇದು ಮೈನು. ಚೇಂಜ್ ಮಾಡಿ ಏನಾರು ಕೊಟ್ಟರೆ ಫ್ಲಿಟ್ಸ್ ಚೇಂಜ್ ಆಗೋಗಿರುತ್ತೆ. ನಮ್ಗೆ ಆಪೋಸಿಟ್ ಕಡೆ ಕೊಡಬೇಕು. ಈಗ ನಾವು ಇದೀವಲ್ವ ಈ ರೀತಿ. ಅಣ್ಣ ಇದು ಎಲ್ಲಿ ತನಕ ಫ್ಲಿಟ್ಸ್ ಕೊಟ್ಕೊಂಬರ್ಬೇಕಪ್ಪ ಅಂತಂದರೆ ಈ ನ್ಯಾಚ್ ಇದೆ ನೋಡಿ. ಈಗ ನ್ಯಾಚ್ ಮಾಡಿದ್ವಲ್ವ ಫ್ರಂಟ್ ಕಡೆ ನೋಡಿ, ಇದು ಮುಂದ್ಗಡೆ ಇಲ್ಲಿ ತನಕ ನಾವು ಫ್ಲಿಟ್ಸ್ ಕೊಟ್ಕೊಂಬರ್ಬೇಕು.
ಅಕ್ಕ ಈಗ ನೋಡಿ ಈ ಸೆಂಟ್ರಲ್ಲಿ ನಿಲ್ಲಿಸಿ ತಕ್ಷಣಾಗ ಈಗ ಮತ್ತೆ ನಾವು ಅರ್ಧ ಭಾಗ ಫ್ಲಿಟ್ ಕೊಟ್ಟಿದ್ದೀವಿ. ಈಗ ಮತ್ತೆ ಮುಂದ್ಗಡೆ ಬರಬೇಕಾದ್ರೆ ಫ್ಲಿಟ್ ಕೊಡಬೇಕು. ಅದು ಯಾವ ರೀತಿ ಕೊಡೋದು ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಕ್ಕ ಈಗ ನೋಡಿ ಫಸ್ಟ್ ನಮ್ಗೆ ಆಪೋಸಿಟ್ ಕೊಟ್ಟರಲ್ವ, ಈಗ ನಮ್ಮ ಕಡೆ ನೋಡ್ದಂಗೆ ಈ ಫ್ಲಿಟ್ಸ್ ಕೊಟ್ಕೊಂಬರ್ಬೇಕು. ಈ ರೀತಿ ನಮ್ಮ ಕಡೆ ಬರಲಿ ನೋಡಿ. ಫಸ್ಟು ಈ ರೀತಿ ಕೊಟ್ಟು ಈಗ ನಾವು ಕೊಡಬೇಕಾಗಿರೋದು ಮತ್ತೊಂದು ಲೆಗ್ಗಿಗೆ ಈ ರೀತಿ ಕೊಟ್ಕೊಂಬರ್ಬೇಕು. ಇದು ನೋಡಿ ಮ್ಯಾಚ್ ಇದೆ ಅಲ್ವರ, ಅಲ್ಲಿ ತನಕ ನಾವು ಫ್ಲೆಟ್ಸ್ ಕೊಡಬೇಕು. ಅಷ್ಟ ಮುಗೀತು ಕ್ಲಾಸ್. ಈ ಥರ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿದ ನಂತರಕ್ಕ ಇದು ಓವರ್ಲಾಕ್ ಮಾಡಬೇಕು. ಓವರ್ಲಾಕ್ ಮಾಡಿದ ನಂತರ ಮೇಲ್ಗಡೆ ಹೊಲಿಗೆ ಹಾಕಬೇಕು. ಈಗ ಟೈಮ್ ಇಲ್ಲ, ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲಕ್ಕ. ಸೊ ಈಗ ನೋಡಿ ಪೂರ್ತಿ ತೋರಿಸ್ತಾ ಇದ್ದೀನಿ, ಒಂದು ಸೆಕೆಂಡಾಗ. ಈ ರೀತಿ ಇದು ಫ್ರಂಟ್ ಭಾಗ ಈ ಥರ ಇರುತ್ತೆ ಫ್ಲೆಟ್ಸು. ನಾನು ಕೊಡಬೇಕಾದ್ರೆ ನಿಮಗೆ ಲೆಕ್ಕಾಚಾರ ಕೊಟ್ಟಿದ್ದೆ, ಆವಾಗ ನಾವು ಫ್ರಂಟ್ ಹಾಕಬೇಕಾದ್ರೆ ಈ ಥರ ಕಾಣಿಸುತ್ತೆ. ಇದು ಫ್ರಂಟು ಕರೆಕ್ಟಾಗಿರುತ್ತೆ, ಅಂದರೆ ಫ್ಲೆಟ್ಸು ಲೆಕ್ಕಾಚಾರ ಯಾವುದೇ ಥರ ಚೇಂಜ್ ಆಗೋದಿಲ್ಲ, ಪರ್ಫೆಕ್ಟಾಗಿರುತ್ತೆ.